ಪುಟ್ಟಯ್ಯ, ಏನ್ ಬೆಳಗ್ ಬೆಳಿಗ್ಗೆ ಹಿಂಗ ಅರಿಸ್ತಾ ಇದೀಯಾ? ನಮ್ಮ ಹಾಡ್ಗಳೆಲ್ಲ ಕಾಣ್ತಾ ಇಲ್ಲ. ಯಾವ ಕಳ್ಳನ್ ಮಗ ಹೊತ್ಕೊಂಡೋದ್ನೋ ಗೊತ್ತಿಲ್ಲ. ಮ್ಯಾ 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 ಮ್ಯಾ. ಹೇ ಹೇ ಗಲಾಟೆ ಮಾಡ್ದೆ ನಿಂತ್ಕೊಳ್ಳಿ. ಏ ತರ್ಲೆ ಹುಡುಗಿ, ಗಾಡಿ ಬರ್ತಿದ್ಯೇನೆ? ಏನೋ ಮಾಡ್ತಿದ್ಯಾ ಬೆಳಗ್ಗೆ? ಏನೋ ಹುಡುಕ್ತಾ ಇದ್ಯಾ? ನನ್ನ ಹಾಡ್ ಕಾಣ್ತಾ ಇಲ್ಲ ಅಜ್ಜಿ. ತಡ್ಕೊಂಡಿರೋ ಗಂಡನೇ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ ಇವಳಿಗೆ. ಇವಳು ಬಂದು ನಿನ್ ಕುರಿನ ಹುಡ್ಕೊಟ್ ಬಿಡ್ತಾಳ. ಹೋಗೋಗೋ. ನಿಂತಿದ್ದೀರಾ? ಹೋಗ್ ಹುಡ್ಕು ಅಂದ್ರೆ ಹೋಗ್ರೋ. ಬಾರೋ ಇಲ್ಲಿ. ಎಲ್ಲೋ ಕಳ್ಕೊಂಡು ಎಲ್ಲೋ ಹುಡುಕ್ತಿಯಲ್ಲ. ನಿನ್ ಕುರಿಗಳು ತಾನೆ ಅಂಬಿ ಮನೇಲಿ ಸಾಂಬಾರಲ್ಲಿ ಕುದಿದಿದೆ, ಅಲ್ಲೋಗ್ ನೋಡು. ಗಲಾಟೆ ಮಾಡ್ದೆ ಸುಮ್ಮನೆ ಇರಿ. ರೋಜಾ, ಕಾರ್ ಬರ್ತಾ ಇದೆ. ನಡಿ ನಡಿ, ಹೋಗು ನಡಿ. ಏ ತರ್ಲೆ ಹುಡುಗಿ ಬಾರೆ, ನಡಿ ನಡಿ ನಡಿ, ಹೋಗಿ ಹೋಗಿ. ರೋಜಾ, ಅವನೇನಾ ಹುಡ್ಗ? ಅಯ್ಯಯ್ಯೋ, ಸಿಗರೇಟು. ಹೌದು, ಅಷ್ಟೊಂದು ಇಷ್ಟ ಆಗಿದ್ರೆ ಐ ಕ್ಯಾನ್ ಲೀವ್ ಯು ಬಿಹೈಂಡ್. ಐ ಡೋಂಟ್ ಮೈಂಡ್. ಬಚ್ಚಿಟ್ಕೋ. ಅವ್ರು ನೋಡಕ್ ಮುಂಚೆ ಓಡು. ಸ್ವಾಮಿ ಕಣ್ಣಣ್ಣ, ಹುಲ್ಲಿರೋ ಕಡೆ ಎಲ್ಲ ಮೇಕಿನ್ ಬಿಟ್ಬಿಟ್ಟು ಆಟ ಆಡ್ತಾ ಇದ್ದೀರಾ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ್ವಾ? ಇಷ್ಟೊತ್ತಿಗೆ ನಮ್ಮ ಅಕ್ಕನ್ ನೋಡೋದಕ್ ಬರ್ಬೇಕಿತ್ತು. ಕಾರ್ ಅಡ್ಡವಾಗಿ ನಿಂತಿದೆ, ಹೋಗ್ ನೋಡಿ. ಹೋಗಿ. ಅಣ್ಣ ಹುಷಾರು, ಅವ್ರು ಇಂಗ್ಲಿಷ್ ಅಲ್ಲಿ ಏನೋ ಬೈತಾರೆ. ಗೊತ್ತಾಗಿಲ್ಲ ಅಂದ್ರೆ ನನ್ನ ಕೇಳಿ. ಏಯ್, ನಿಂತಿದ್ದೀರಾ? ಹೊಡ್ಕೊಂಡ್ ಬನ್ನಿ ಅಂದ್ರೆ ನಿಂತವ್ರಿಲ್ಲ. ಬಾರೋ. ಅಕ್ಕನ್ ನೋಡೋದಕ್ಕೆ ಹುಡುಗ ಬಂದಾಯ್ತು. ಬನ್ನಿ ಬನ್ನಿ. ಹೌದು ಹೌದು, ಬೇಗ ಬನ್ನಿ. ಬಂದ್ರು. ಇಂಗ್ಲಿಷ್ ಬೇಗ ಬನ್ನಿ ಬನ್ನಿ. ಬರ್ತಾ ಇದ್ದಾರೆ. ಗಾಡಿ ಬಂದ್ಬಿಟ್ಟಿದೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬನ್ನಿ. ಬನ್ನಿ, ಗಾಡಿ ಬಂದಿದೆ, ಬನ್ನಿ. ಬಂದ್ರು. ಅಕ್ಕ, ಚಂಪಕ ಅಕ್ಕ. ಎಲ್ಲೇ ಹೋಗಿದ್ದೆ? ಬಾಗ್ಲು ಮುಂದೆ ರಂಗೋಲಿ ಹಾಕು ಅಂದ್ರೆ ಊರ್ ಸುತ್ಕೊಂಡ್ ಬರಕ್ ಹೋಗಿದ್ಯಾ? ಅಕ್ಕ ಇಲ್ಲಮ್ಮ. ನಿಮ್ಮಪ್ಪ ನೋಡಿದ್ರೆ ಏನ್ ಮಾಡ್ತಾರ ಗೊತ್ತಾ? ಅಕ್ಕ 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 ಅಕ್ಕ, ನಾನ್ ನೋಡ್ಬಿಟ್ಟೆ. ಏನ್ ನೋಡಿದ್ಯೆ? ನಿಂಗೆ ಹೇಳಲ್ಲ, ಅಕ್ಕನ್ ಮಾತ್ರ ಹೇಳೋದು. ಬೆಳ್ಳಗಿದ್ದಾನೆ, ಸುಂದರವಾಗಿದ್ದಾನೆ, ತುಂಬಾ ಎತ್ತರವಾಗಿದ್ದಾನೆ, ಇಂಗ್ಲಿಷ್ ಮಾತಾಡ್ತಾನೆ ಗೊತ್ತಾ? ತುಂಬಾ ಓದೋಂತರ ಕಾಣಿಸ್ತಾನೆ, ಸಿಗರೆಟ್ ಎಲ್ಲ ಕುಡಿತಾನೆ, ಆದ್ರೆ ಒಳ್ಳೆಯವನು ಅನ್ನಿಸ್ತಾನೆ. ನನಗಂತೂ ತುಂಬಾ ಇಷ್ಟ ಆಗಿದ್ದಾನೆ. ನಮ್ಮ ಅಕ್ಕಂಗೆ ಸರಿಯಾದ ಮ್ಯಾಚ್. ಏನೇ ರೋಜಾ, ಇಷ್ಟೊಂದ್ ಖುಷಿ ಪಡ್ತಿದ್ಯಾ? ಮದ್ವೆ ನಿಮ್ ಅಕ್ಕಂಗ ನಿನಗ? ಸುಮ್ನೆ ಇರು ಅತ್ತೆಮ್ಮ, ನಾನು ಇನ್ನೂ ಓದ್ಬೇಕು. ನಂಗೆ ಮದ್ವೆಗಿದ್ವೆ ಬೇಡ. ಇದು ನಮ್ಮ ಅಕ್ಕನ್ ಮದ್ವೆ. ಮುತ್ತಾಲಮ್ಮಂಗೆ 50 ಬಿಂದಿಗೆ ನೀರ್ ಹಾಕ್ತೀನಿ ಅಂತ ಹಾರಿಸ್ಕೊಂಡಿದೀನಿ. ಅಕ್ಕ ಹಾಗೆ ಇರು, ಆ ಕಡೆ ಕಡೆ ಅಲ್ಲಾಡ್ಬೇಡ. ಅಕ್ಕ ಬೇಡ್ಕೊ, ನಿನಗೋಸ್ಕರ ನಾನೇ ಕೇಳ್ಕೊಳ್ಳ. ಬರೋರು ತುಂಬಾನೇ ಒಳ್ಳೆಯವರಾಗಿರ್ಬೇಕು. ನಿನ್ನ ನೋಡಿದ ತಕ್ಷಣ ಹಿಡ್ಸಿದೆ ಅಂತ ಹೇಳ್ಬೇಕು. 4 ದಿನದಲ್ಲಿ ನಿನ್ ಮದ್ವೆ ಧೂಮ್ ಧಾಮಾಗಿ ನಡಿಬೇಕು. ನೀನು ಅವ್ರ ಜೊತೆಲಿ ಕಾರಲ್ಲಿ ಪಟ್ ಅಂತ ಹೋಗ್ಬೇಕು. ಹೋಗೋದಕ್ಕೆ ಮುಂಚೆ ನಾನು ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡು ಓ ಅಂತ ಅಳ್ಬೇಕು.
ಏನಮ್ಮ ಒಂದು ಹುಡುಗಿಂತಾನೆ ನೋಡೋಕೆ ಬಂದಿರೋದು. ಹಾಫ್ ದ ವಿಲೇಜ್ ಇಸ್ ಅರೌಂಡ್ ಅಸ್, ಫುಲ್ ಆಫ್ ಓಲ್ಡ್ ವುಮೆನ್. ಅಜ್ಜಿ ಅಂತಲೂ ಹೇಳೋಕ್ಕಾಗಲ್ಲ. ಮೆಡ್ರಾಸ್ ಹುಡುಗಿ ಬೇಡ, ಹಳ್ಳಿ ಹುಡುಗಿ ಬೇಕು ಅಂತ ನೀನೇ ತಾನೇ ಹೇಳ್ದೆ. ಎಂಜಾಯ್ ಯೋರ್ ಸೆಲ್ಫ್. ಏನಪ್ಪ ಅದು ಗುಸು ಗುಸು ಅಂತ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದೀರಾ? ಪಟ್ಟಣದವ್ರಲ್ವಾ ಅದಕ್ಕೆ. ಹೌದು, ಅಳಿ ಅಂದ್ರೆ ಏನು ಕೆಲಸ ಮಾಡೋದು? ಕ್ರಿಪ್ಟಾಲಜಿಸ್ಟ್. ಏನದು ಕಿರಿಪಿಟಲಾಜಿನ? ಅರ್ಥನೇ ಆಗ್ತಿಲ್ವೇ? ಅಯ್ಯೋ ಇಷ್ಟು ಗೊತ್ತಿಲ್ವೇ? ಅದೇ ಫೋಟೋ ತೆಗಿಯೋ ಕೆಲ್ಸ. ಅದೆಲ್ಲ ಇರ್ಲಿ. ಏನಪ್ಪ ಸಂಬಳ ಎಷ್ಟು ಬರುತ್ತೆ? ಸುಮಾರಾಗಿ ಬರುತ್ತೆ. ಸುಮಾರು ಅಂದ್ರೆ 1,000, 2,000, ಒಂದು 5,000 ಇರುತ್ತಾ? ಹೇಳಪ್ಪ. ಏನೋ ರಂಗಸ್ವಾಮಿ, ಹುಡುಗ ಮಾತಾಡೋದೇ ಇಲ್ಲ ಅಂತಾನೆ. ಅದೇ ಮತ್ತೆ. ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಅಳಿಯ ನೋಡೋಕೇನೋ ಚೆನ್ನಾಗಿದ್ದಾನೆ, ಒಳಗಡೆ ಏನೋ ಸಮಸ್ಯೆ ಇಲ್ಲ ತಾನೆ? ಅಲ್ಲ, ಸಿಟಿ ಹುಡುಗಿನ ಬಿಟ್ಟು ಹಳ್ಳಿ ಹುಡುಗಿ ನೋಡಕ್ ಬಂದಿದ್ದೀರಲ್ಲ ಅದಕ್ಕೆ. ಶಾಂತಕ್ಕ ಬಾಯ್ ಮುಚ್ಚೋ. ಅವರು ನಮ್ಮೂರ್ಗೆ ಹೆಣ್ಣು ಹುಡುಕೊಂಡ್ ಬಂದಿರೋದೆ ನಮ್ಮ ಅದೃಷ್ಟ. ತಮ್ಮ ನೀನ್ ತಪ್ಪು ತಿಳ್ಕೊಂಬೇಡಪ್ಪ. ಹೌದಪ್ಪ. ಕೇಳಿದ್ರೇನ್ ತಪ್ಪು? ನಾವು ಹುಡ್ಗಿನ್ ಕೊಡ್ತಾ ಇದೀವಿ, ಎಲ್ಲ ವಿಚಾರಿಸ್ಕೋಬೇಕು. ನೋಡಪ್ಪ, ಓದಿರೋನು ನೀನೇ ಹೇಳು. ಕೈ ಬೆರಳೆಲ್ಲ ಸರಿಯಾಗಿದೆ ಅಂತ ನೋಡ್ತಾ ಇದ್ದೀರಾ? ಅಯ್ಯಯ್ಯೋ ಹಾಗಲ್ಲ ಮಗ. ಇಲ್ಲ ಮನೆವರೆಗೂ ಎತ್ಕೊಂಡು ಹೋಗ್ಲಾ ನಿಮ್ಮನ್ನ? ಅಯ್ಯಯ್ಯೋ ಬೇಡಪ್ಪ ಬೇಡ. ಇಲ್ಲ ಬನ್ನಿ, ಅಯ್ಯೋ ಪರವಾಗಿಲ್ಲ ಬೇಡಪ್ಪ. ಬನ್ನಿಮ್ಮ. ಅಯ್ಯೋ ಬನ್ನಿ. ಬೇಡ ಕಣಪ್ಪ. ಅಯ್ಯೋ ಬೇಡ. ಅಯ್ಯಯ್ಯೋ. ಅಕ್ಕ, ಧೈರ್ಯವಾಗಿರು. ಇಂಗ್ಲೀಷಲ್ಲಿ ಏನಾದರೂ ಕೇಳಿದ್ರೆ ಇಂಗ್ಲೀಷಲ್ಲೇ ಉತ್ತರ ಕೊಡು. ಯಾವುದಕ್ಕೂ ಭಯ ಪಡಬೇಡ. ನಾನು ಎಲ್ಲ ದೇವ್ರ ಹತ್ರನೂ ಕೇಳ್ಕೊಂಡಿದ್ದೀನಿ. ರೋಜಾ, ನೀನ್ ಇಲ್ಲೇ ಇರು. ಯಾಕಮ್ಮ? ಅಮ್ಮ, ನಮಸ್ಕಾರ ಮಾಡಮ್ಮ. ಕೂತ್ಕೊಳ್ಳಮ್ಮ. ನಾವಿಷ್ಟೊಂದ್ ಜನ ಇರೋವಾಗ ಹುಡ್ಗಿ ತಲೆ ಎತ್ ನೋಡೋದಿಲ್ಲ, ಇವನು ಒಂದ್ ಮಾತು ಆಡೋದಿಲ್ಲ. ಇಬ್ರನ್ನೂ ಬೇರೆ ಕಡೆ ಕಳ್ಸೋಣ. ಅವ್ರು ಮಾತಾಡ್ಕೊಳ್ಳಿ, ಇಷ್ಟನೋ ಇಲ್ವೋ ನಿರ್ಧಾರ ಮಾಡ್ಲಿ. ಏನಮ್ಮ ನೀನು ಹೀಗೆ ಹೇಳ್ತಿದ್ಯಾ? ಮದ್ವೆಗೂ ಮುಂಚೆ ಹುಡುಗ ಹುಡುಗಿ ಮಾತಾಡ್ಕೊಂಡ್ರೆ ಚೆನ್ನಾಗಿರತ್ತಾ? ಹೌದು, ಏನ್ ಚೆನ್ನಾಗಿರುತ್ತೆ ಹೇಳಿ. ಏನೋ ಸಿಟಿ ಅವರು ಅಂತ ಹುಡ್ಗಿನ್ ಕರ್ಕೊಂಡ್ ಬಂದಿದೀವಿ. ಇಲ್ಲ ಅಂದ್ರೆ ನಿಶ್ಚಿತಾರ್ಥದ ಸಮಯದಲ್ಲಿ ಮಾತ್ರ ನೋಡ್ಬೇಕಿತ್ತು. ನೋಡಮ್ಮ, ನಮ್ಮೂರಿನ ಸಂಪ್ರದಾಯದ ಪ್ರಕಾರ ಇದೆಲ್ಲ ಸರಿ ಬರಲ್ಲ. ಅಮ್ಮ ತಮಾಷೆಗೆ ಹೇಳ್ತಿದ್ದಾರೆ. ಇರಿ 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 ಇರಿ, ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಮದುವೆ ಆಗಿ ಸಂಸಾರ ಮಾಡ್ಬೇಕಾದವರು ಅವರು ಒಬ್ರಿಗೊಬ್ರು ಮಾತಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಯ್ಯಯ್ಯೋ, ರೋಜಾ ಕೇಳಿಸ್ಕೊಂಡ್ಯಾ? ಬೇರೆ ಕಡೆ ಹೋಗಿ ಮಾತಾಡ್ತಾರಂತೆ. ಐದು ವರ್ಷದಿಂದ ನಾನು ನಿಂಗೆ ಎಷ್ಟೊಂದು ಸೇವೆ ಮಾಡಿದೀನಿ. ಅಕ್ಕನ್ ನೋಡೋದಕ್ ಬಂದಿರೋ ಹುಡುಗ ಹೇಗಾದ್ರೂ ಒಪ್ಕೊಳ್ಳೋ ಹಾಗೆ ಮಾಡು. 10 ಜನಕ್ಕೆ ಊಟ ಹಾಕ್ತೀನಿ. ಲಾಸ್ಟ್ ಟೈಮ್ ಬೇಡ್ಕೊಂಡಿದ್ದು ಕೂಡ ಇವಾಗ ತೀರಿಸ್ಬಿಡ್ತೀನಿ. ಹೇಗಾದ್ರೂ ಈ ಸಂಬಂಧ ಆಗೋ ಹಾಗೆ ಮಾಡು. ಏನಪ್ಪ ಧೈರ್ಯವಾಗಿ ಮಾತಾಡಪ್ಪ. ನನ್ ಗಂಡ ನನ್ ಜೊತೆ ಬಾಳೆ ತೋಟದಲ್ಲಿ ಮಾತಾಡೋ ಹಾಗೆ. ನೀನೆಲ್ಲೇ ಅವನಿಗೆ ಮಾತಾಡಕ್ ಬಿಟ್ಟೆ? ಬರೀ ನೀನೇ ಮಾತಾಡ್ತಿದ್ದೆ. ನಿನ್ನ ಮಾತ್ ಮುಂದೆ ಅವನ್ ಏನ್ ತಾನೇ ಮಾತಾಡ್ತಾನೆ? ಮಾತಾಡ್. ಅಜ್ಜಿರೆಲ್ಲ ತುಂಬ ಜೋರಿದ್ದಾರೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸಿಟಿಲೇನೆ. ನನಗೆ ಹಳ್ಳಿ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಮದುವೆ ಮಾಡಿಕೊಂಡ್ರೆ ಒಬ್ಬ ಹಳ್ಳಿ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ. ನನಗೆ ಈ ಊರು ಇಷ್ಟ ಆಯಿತು. ಇಲ್ಲಿನ ವಾತಾವರಣ, ಹೊಲ, ಗದ್ದೆ, ಇಲ್ಲಿನ ಮಣ್ಣು, ಈ ಅಜ್ಜಿರು ಎಲ್ಲ ಇಷ್ಟ ಆಯಿತು. ಏನ್ ಹೀಗ್ ಮಾತಾಡ್ತಿದ್ದಾರೆ? ರಾಮಾಯಣ ಓದ್ತಾ ಇದ್ದಾರಾ? ಯಾಕೆ ಚಿಕ್ಕತ್ತೆ, ನೀವ್ ಚಿಕ್ಕ ವಯಸ್ಸಲ್ಲಿ ಓದ್ದೇ ಇರೋದು ಅವ್ರು ಓದ್ತಾರಾ? ಹೌದು, ನೀನೇನ್ ದೊಡ್ಡ ಓದಿರೋಳು. ನಿನ್ ಗಂಡನ ಹೆದರ್ಸ್ಕೊಂಡು ಸಂಸಾರ ಮಾಡ್ತಿದ್ಯಾ ತಾನೇ? ಏನಾದರೂ ಹೇಳಿ, ನಿಮ್ಮ ಧ್ವನಿ ಕೇಳ್ತೀನಿ. ಏನಾದರೂ ಹೇಳಿ. ನಿಮ್ಗೇನು ಇಷ್ಟ ಅಂತ ಹೇಳಿ, ಯಾವ ಸಿನಿಮಾ ಇಷ್ಟ ಅಂತ ಹೇಳಿ. ಜಸ್ಟ್ ಸೇ ಸಮಥಿಂಗ್. ನನಗೆ ಈ ಮದುವೆ ಇಷ್ಟ ಇಲ್ಲ.
ವಾಟ್? ಕಮ್ ಅಗೇನ್? ಮೆತ್ತಗೆ ಮಾತಾಡಿ. ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನಮ್ಮಪ್ಪನ ಹತ್ರ ನಾನು ಇಷ್ಟ ಆಗಿಲ್ಲ ಅಂತ ಹೇಳಿ. ಬುದ್ಧಿ ಇಲ್ವಾ ನಿಂಗೆ? ಯಾಕೆ ಹಿಂಗ್ ಕಂಬ ತರ ನಿಂತಿದ್ಯಾ? ಸ್ವಲ್ಪ ಕಾಫಿನ ಲೋಟಕ್ಕೆ ಹಾಕೊಡಮ್ಮ. ಅಯ್ಯೋ ಪಾಪ, ಏನು ಗೊತ್ತಾಗಲ್ಲ, ನಾವೇ ಹೇಳ್ಕೊಡ್ಬೇಕಲ್ಲ. ನನ್ನ ಮಾವನ ಮಗ ಇದ್ದಾನೆ, ಸುಂದರ್ ಪಾಂಡ್ಯನ್. ಅವನನ್ನ ನನ್ನ ಗಂಡ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೀನಿ. ನಮ್ಮಪ್ಪಂಗೂ ಅವರಪ್ಪಂಗೂ ಹಳೆ ದ್ವೇಷ. ಅದಕ್ಕೆ ಬೇರೆ ಹುಡುಗ ನೋಡ್ತಿದ್ದಾರೆ. ಅವ್ರನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಬದುಕಿರೋದಿಲ್ಲ. ದಯವಿಟ್ಟು ಈ ಮದುವೆ ಬೇಡ ಅಂತ ಹೇಳಿ. ಸ್ವಲ್ಪ ಇರು. ಮಾವನ ಮಗ ಇದ್ಮೇಲೆ ಜಡೆ ಹಾಕೊಂಡು ಕನ್ನಡಿ ಮುಂದೆ ಫೋಟೋ ತಕೊಂಡು ಯಾಕೆ ಕಳಿಸ್ತೀರಾ? ಯಾಕೆ ಇಷ್ಟು ದೂರ ಕರೆಸ್ತೀರಾ? ಮೊದಲೇ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಕಿತ್ತು ತಾನೆ. ಪಟ್ನದ ಹುಡ್ಗಂಗೆ ಎಷ್ಟ್ ಮಾತಾಡಿದ್ರು ಸಾಕಾಗಲ್ಲ. ನನ್ ಗಂಡನಂಗೆನೆ. ಸರಿ, ನಿಮ್ಮ ಅಪ್ಪನ ಕರಿ, ನಾನೇ ವಿಷಯ ಹೇಳ್ತೀನಿ. ನಮ್ಮಪ್ಪಂಗೆ ಗೊತ್ತಾದ್ರೆ ಕೊಂದ್ಬಿಡ್ತಾರೆ. ಮತ್ ನಾನೇನ್ ಮಾಡ್ಲಿ ಅದಕ್ಕೆ? ನೆಲ ನೋಡ್ದೆ ಮುಖ ನೋಡ್ಕೊಂಡ್ ಕೆಲ್ಸ ಮಾಡಿದ್ರೆ ಹೀಗೆ ಆಗೋದು. ಸರಿ, ಎತ್ಕೋ. ನಿಮ್ ಕಾಲಿಗೆ ಬೀಳ್ತೀನಿ. ಏನಪ್ಪ, ಹುಡುಗಿ ಇಷ್ಟ ಆದ್ಲಾ? ಅಯ್ಯೋ, ಸಂಕೋಚ ಪಡ್ದೆ ಹೇಳಪ್ಪ. ಹಾ, ನಮ್ ಚಂಪಕಂಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೇನು? ಹುಡ್ಗನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ರಿಷಿ, ಇಷ್ಟ ಆಯ್ತಲ್ವಾ? ತಟ್ಟೆ ಬದಲಾಯಿಸ್ಕೊಳ್ಳೋಣವಾ? ಇಷ್ಟ ಆಗಿದೆ ಅಂತ ಹೇಳಿ, 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 ಇಷ್ಟ ಆಗಿದೆ ಅಂತ ಹೇಳಿ. ನನಗೆ ಈ ಹುಡುಗಿ ಇಷ್ಟ ಆದ್ಲು. ನೋಡಪ್ಪ, ನೀನ್ ಮಾಡಿದ್ ಸರಿನಾ ಹೇಳು? ಪಟ್ಟಣದಿಂದ ಬಂದಿದ್ಯಾ, ತುಂಬಾ ಓದ್ಕೊಂಡಿದ್ಯಾ, ಅಕ್ಕ ನೋಡಕ್ ಬಂದವನು ತಂಗಿನ ಮದುವೆ ಮಾಡ್ಕೋತೀನಿ ಅಂತಿದ್ಯಾ. ಇದ್ ಸರಿನಾ? ಎಷ್ಟು ಓದ್ಕೊಂಡು ಏನ್ ಉಪಯೋಗನಪ್ಪ? ಇದೇ ಮಾತನ್ನ ಊರಲ್ಲಿ ಯಾರಾದ್ರೂ ಹೇಳಿದಿದ್ರೆ ಕಟ್ ಹಾಕಿ ಹೊಡಿತಿದ್ರು. ನೀನ್ ಹೀಗ್ ಹೇಳ್ ಹೋಗ್ಬಿಟ್ರೆ ದೊಡ್ಡೋಳ್ನ ಯಾರು ಮದ್ವೆ ಆಗ್ತಾರೆ? ಈ ಕುಟುಂಬದ ಕತೆ ಏನು? ನೋಡಪ್ಪ, ನಾವ್ ಮುದ್ಕಿರೆಲ್ಲ ಹೇಳ್ತಾ ಇದೀವಿ, ಇದು ನಮಗ್ ಸರಿ ಅನಿಸ್ತಿಲ್ಲ ಕಣಪ್ಪ, ಅಷ್ಟೇ ನಾವ್ ಹೇಳೋದು. ನಾನು ಹೇಳಿದ್ದೆ ತಾನೇ, ಮನೆಗೆ ಗಂಡನ ಕಡೆಯವ್ರು ಬಂದಾಗ ಆ ರೀತಿ ಎಲ್ಲ ಓಡಾಡಬಾರ್ದು ಅಂತ. ಈಗ ನೋಡಿದ್ಯಾ? ಈಗ ಇವಳೆ ಇವ್ರ ಅಕ್ಕನಿಗೆ ಸೌತಿ ಆಗ್ತಾ ಇದ್ದಾಳೆ. ನಾನೇನಪ್ಪ ಮಾಡ್ದೆ? ನೀನ್ ಯಾಕೆ ಮಧ್ಯ ಬರ್ಬೇಕಿತ್ತು? ಬಂದು ಹಲ್ಕಿಸಿತಾ ಇದೆ. ಅವಳೇನ್ ತಪ್ಪು ಮಾಡಿದಾಳೆ? ಚಿಕ್ಕವಳು, ಅವಳಿಗೇನ್ ಗೊತ್ತಾಗುತ್ತೆ? ಎಂದೆ ಇವಳೆ ತಾನೇ ಗಂಡಿನ ಮುಂದೆ ಓಡಾಡ್ತಾ ಇದ್ದದ್ದು. ಅವರು ಇವಳು ನೋಡಿ ಇಷ್ಟಪಟ್ಟಿದ್ದಾರೆ. ಈಗ ಕಟ್ಕೊಂಡ್ರೆ ಇವಳನ್ನೇ ಕಟ್ಕೊಳ್ಳೋದು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸುಮ್ನೆ ಏನೇನೋ ಹೇಳ್ಬಿಡಿಯಪ್ಪ. ಅಕ್ಕಂಗ್ ಮದ್ವೆ ಆಗ್ಬೇಕು ಅಂತ ಎಷ್ಟು ದೇವ್ರ ಹತ್ರ ಕೇಳ್ಕೊಂಡಿದೀನಿ ಗೊತ್ತಾ? ಮದ್ವೆ ಅನ್ನೋದು ಸುಮ್ನೆ ಅಲ್ಲ, ವಿಧಿ ಪ್ರಕಾರ ನಡೆಯೋದು. ಅವ್ರಿಗೆ ನಮ್ ರೋಜಾ ಇಷ್ಟ ಆದ್ಲು ಅಂದ್ರೆ ಮದ್ವೆ ಮಾಡ್ಕೊಡೋಣ. ಅತ್ತೆಮ್ಮ, ನಾನ್ ಮದ್ವೆಗಿದ್ವೆ ಮಾಡ್ಕೊಳ್ಳಲ್ಲ. ಬಾಯಿ ಮುಚ್ಚೆ ಕತ್ತೆ, ಆಗಿದ್ದೆಲ್ಲ ನಿನ್ನಿಂದಾನೆ. ಅವನಿಗೇನ್ ಕಡಿಮೆ ಆಗಿದೆ? ರಾಜ್ಕುಮಾರ್ ಅಂತಾರ ಇದ್ದಾನೆ, 8 ಊರ್ ಸುತ್ತಿದ್ರು ಸಿಗಲ್ಲ. ಅವರೇ ಮನೆಗ್ ಬಂದು ಕೇಳ್ಕೊಂಡಿದ್ದಾರೆ. ಅದೇ ನಿನ್ನ ಅದೃಷ್ಟ. ನಮ್ ರೋಜಾ ವಯಸ್ಸಿಗೆ ಬಂದು 4 ವರ್ಷ ಆಯ್ತು. ಅವಳಿಗೂ ನಾಳೆ ಮದ್ವೆ ಮಾಡ್ಬೇಕಲ್ಲ. ಏನಮ್ಮ ನೀನ್ ಹೇಳ್ತಾ ಇರೋದು? ದೊಡ್ಡೋಳ್ನ ಮನೇಲಿಟ್ಕೊಂಡು ನಾವು ಚಿಕ್ಕೋಳ್ಗೆ ಮದ್ವೆ ಮಾಡಕ್ಕಾಗತ್ತಾ? ಚಂಪಕಂಗೋಸ್ಕರ ಒಬ್ಬ ಹುಟ್ಟಿದಾನಲ್ವಾ? ನಾನೊಂದ್ ಮಾತ್ ಕೇಳ್ತೀನಿ, ಅದಕ್ಕಿಲ್ಲ ಅಂತ ಹೇಳ್ಬೇಡ. ಸುಂದರ್ ಪಾಂಡ್ಯನು ಅವಳಿಗೆ ಒಳ್ಳೆ ಹುಡುಗ ಅಂತೀನಿ. 30 ವರ್ಷದ ದ್ವೇಷ ಮರೆತು ಅವ್ರ ಮನೆ ಹೊಸ್ಲು ತೊಳೆಯೋದಿಕ್ಕೆ ನನಗೇನ್ ಮಾನ ಮರ್ಯಾದೆ ಇಲ್ವಾ? ಹೌದಪ್ಪ, ದ್ವೇಷನೇ ದೊಡ್ಡದು. ನಿಮ್ಮಪ್ಪ ಶುರು ಮಾಡಿದ್ದನ್ನ ನೀನ್ ಮುಂದುವರ್ಸ್ತಿದ್ಯಾ. ನಿನ್ ಮಕ್ಳು ಅದನ್ನ ಮುಂದುವರ್ಸ್ಬೇಕಾ? ಬೇಡ ಕಣೋ. ಏಯ್, ಚಿಕ್ಕ ಮಕ್ಳು ಕಣೋ, ಬಾಳಿ ಬದುಕ್ಬೇಕು. ನಮ್ ಸಂಬಂಧ ಇಲ್ಲಿಗೆ ಮುಗಿಬಾರ್ದು ಕಣೋ. ದಯವಿಟ್ಟು ಹಠ ಮಾಡ್ಬೇಡ. ನೋಡಪ್ಪ, ನಿನ್ ಹೆತ್ತ ತಾಯಿ ಹೇಳ್ತಾ ಇದ್ದೀನಿ, ಹೋಗು, 2 ಮದ್ವೆನೂ ನಿಶ್ಚಯ ಮಾಡು.
ಜೀವನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ನಿಮ್ಮ ಉಪಕಾರ ನಾ ಮರೆಯೋದಿಲ್ಲ. ಏನಿದೆಲ್ಲ? ರೋಜಾ ಎಲ್ಲಿ? ಒಳಗೆ ಇದ್ದಾಳಲ್ಲ. ಒಳಗೆ ಇಲ್ವಲ್ಲ? ಇಲ್ವಾ? ಹೋಗ್ಬಿಟ್ ಬಾರಮ್ಮ. ಹೋಗ್ಬರ್ತೀನಪ್ಪ. ಹೋಗ್ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಮ್ಮ. ಪುಟ್ಟ ಪುಟ್ಟ ಆಸೆ, ಮನಸ್ಸಿನ ಆಸೆ, ಮುದ್ದು ಮುದ್ದು ಆಸೆ, ಮುತ್ತಿನಂತ ಆಸೆ, ಚಂದ್ರನ ಹಿಡಿದು ಮುತ್ತಿಡುವ ಆಸೆ, ಹಕ್ಕಿಯಂತೆ ಭೂಮಿ ಸುತ್ತುವ ಆಸೆ. ಪುಟ್ಟ ಪುಟ್ಟ ಆಸೆ, ಮನಸ್ಸಿನ ಆಸೆ, ಮುದ್ದು ಮುದ್ದು ಆಸೆ, ಮುತ್ತಿನಂತ ಆಸೆ. ನಿನಗೆ ನಮ್ಮನೆ ಅಡುಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಷ್ಟು ಉಪ್ಪು ಹಾಕ್ಲಾ? ಸ್ವಲ್ಪ ಕಡಿಮೆ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಂತೆ. ನಿಮ್ಮ ಅಜ್ಜಿ ಹೇಳಿದ್ರು ಅರ್ಧ ಗಂಟೆಲಿ 50 ಜನಕ್ಕೆ ಊಟ ಹಾಕ್ತಾಳೆ ಅಂತಂದ್ರು. ಆದರೆ ಈ ರಿಷಿಗೆ ಊಟ ಗೀಟ ಎಲ್ಲ ಯೋಚನೆನೇ ಇಲ್ಲ. ಯಾವಾಗ ನೋಡಿದ್ರು ಓದೋದೆ, ಮ್ಯೂಸಿಕ್ಕು, ಇಲ್ಲ ಅಂದರೆ ಅವ್ನ ಕಂಪ್ಯೂಟರ್. ಅರ್ಧ ದಿನ ಲೈಬ್ರರಿಲೇ ಕಳೀತಾನೆ. ಬಾತ್ರೂಮಲ್ಲಿ ಪೇಪರ್ ಓದ್ತಾನೆ. ಅರ್ಧ ಗಂಟೆ ಅಲ್ಲೇ ಕ್ರಾಸ್ವರ್ಡ್. ಅಲ್ಲಿ ಹೋಗಿ ನೋಡು, 8-10 ಪೆನ್ಸಿಲ್ ಇರುತ್ತೆ. ಒಂದು ದಿನಾನೂ ಅಡುಗೆ ಚೆನ್ನಾಗಿತ್ತು ಅಂತಾನೆ ಹೇಳಲ್ಲ. ನೀನು ಹಿಂಗಾದ್ರೂ ಅಡುಗೆ ಮಾಡು. ಚೆನ್ನಾಗಿದೆ ಅಂತ ಅವ್ನ ಬಾಯಲ್ಲಿ ಹೇಳ್ಸು ನೋಡೋಣ. ಏನೋ ಸಿಗರೇಟಾ? ಮೊದಲು ಅದನ್ನ ನಿಲ್ಸಕ್ಕೆ ಹೇಳಮ್ಮ. ಏನಾಯ್ತು? ಏನೋ ಹೋಗೆ. ಏಯ್
ಸಾರಿ. ಇಲ್ಲಿ ನೋಡು, ಗೊತ್ತಿಲ್ಲ ನಡೆದೋಯ್ತು. ಸಾರಿ. SORRY. ಕೋಪನಾ? ಅದಕ್ಕೆ ಸಾರಿ ಹೇಳ್ದೆ ಅಲ್ವಾ, ಮರ್ತ್ಬಿಡು. ನಾನು ತುಂಬ ಕೆಟ್ಟವನೇನಲ್ಲ, ಸ್ವಲ್ಪ ಒಳ್ಳೆಯವನು. ಇಲ್ಲಿ ನೋಡು, ನೋಡಿದ್ರೆ ಪಾಪ ಅನ್ಸಲ್ವಾ? ನಾವು ಚಂದ್ರಮೂರ್ತಿ ಸರ್ನ ನೋಡೋಕೆ ಹೋಗ್ತಿದ್ದೀವಿ. ನಾವು ಇಂಡಿಯನ್ ಮಿಲಿಟ್ರಿಗೆ ಸಾಫ್ಟ್ವೇರ್ಸ್ ಮಾಡ್ಕೊಡ್ತೀವಿ. ತುಂಬ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ನ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡ್ತೀವಿ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ರಿಗೂ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಬೇಕು. ಅದಕ್ಕೆ ನಮ್ಮ ಚೀಫ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದು ಅರ್ಥ ಆಯ್ತಾ? ಇರೋ. ಕಮೇನ್. ಆಲ್ ರೈಟ್. ಮುಂದಿನ ಶನಿವಾರ ತಾನೆ? ತಂಡ ಜಾದಾ ಹೇನಾ? ಕೋಯಿ ಬಾತ್ ನಹಿ. ಐ ವಿಲ್ ಬಿ ದೇರ್ ಇನ್ ಕಾಶ್ಮೀರ್. 2-3 ದಿನ ಸಾಕು. ಎಂಥ ಕ್ರಿಪ್ಟೋ ಕೋಡ್ ಆದರೂ ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ಹಲೋ ರಿಷಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇವಳೇ ನನ್ನ ವೈಫ್. ಎಲ್ಲಿ? ಏನಿಲ್ಲೇ ಇದೆಯಾ? ನೀವೇ ತಾನೇ ಇರು ಅಂದಿದ್ದು. ಸರಿ, ಒಳಗೆ ಬಾ. ಕಮ್ ಮೈ ಗಾಲ್. ರಿಷಿ ಅವ್ರ ಚೀಫ್ ನಾನು. ಆಫೀಸಲ್ಲಿ ಮಾತ್ರ ಹೆಸರು ಚಂದ್ರಮೂರ್ತಿ. ರಿಷಿನ್ ಕಟ್ಕೊಳ್ಳೋದಿಕ್ಕೆ ಒಬ್ಳು ಪಾಪದ ಹೆಣ್ಣು ಸಿಕ್ಬಿಟ್ಟಿದ್ದಾಳೆ. ಸಿಟ್ ಡೌನ್. ಈ ಮನುಷ್ಯನ ನೀನು ಇಷ್ಟಪಟ್ಟೆ ತಾನೇ ಮದುವೆ ಆಗಿರೋದು? ನಿನ್ನ ಹೆಸರು ಏನಂತ ಅಂದೆ? ರೋಜಾ. ನೀನು ಸುಮ್ಮನೆ ಇರು. ನಿನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದರಲ್ಲಿ ತಲೆ ಹಾಕಬೇಡ. ಯಾವೂರಮ್ಮ? ಯಾವುದೋ ಹಳ್ಳಿ ಸರ್. ಯಾವುದೋ ಹಳ್ಳಿ ಅಲ್ಲ, ಸುಂದರಪಂಡಿಪುರ. ತಿರುನಲ್ವೇಲಿ ಜಿಲ್ಲೆ. ನಮ್ಮೂರು ಹುಡುಗಿನೇ. ಮುಖದಲ್ಲಿ ಕಳೆ ನೋಡ್ದಾಗ್ಲೇ ಅನ್ಕೊಂಡೆ. ನಮ್ಮೂರ್ ಭಾಷೆ ಕೇಳಿ ಎಷ್ಟು ದಿನ ಆಗೋಯ್ತು ಗೊತ್ತಾ? ಇವನು ಮಾತೋ ಕಿವಿಲ್ ಕೇಳೋದಿಕ್ಕೆ ಆಗಲ್ಲ. ಸಿಟಿ ಭಾಷೆ. ಹೌದು, ನಿಮ್ಮೂರಲ್ಲೇ ತಾನೇ ಆ ಮುತ್ಯಾಲಮ್ಮ ದೇವಸ್ಥಾನ ಇರೋದು? ಇಲ್ಲ, ಅದು ನಮ್ಮೂರಲ್ಲಿಲ್ಲ. ನಮ್ಮೂರಿಗೆ ಉತ್ತರಕ್ಕೆ 40 ಮೈಲಿ ದೂರದಲ್ಲಿದೆ. ನಾವಲ್ಲಿಗೆ ಹೂವಿನ ಉತ್ಸವಕ್ಕೆ ಹೋಗ್ತೀವಿ. ಮಾಘ ಮಾಸದಲ್ಲಿ ತಾನೇ? ಇಲ್ಲ, ಅದು ಶ್ರಾವಣ ಮಾಸ. ಇಲ್ಲಿ ನಾವು ಗಾಡಿ ಕಟ್ಕೊಂಡು ಹೂವ ತಗೊಂಡು ಹೋಗಿ ಅಲ್ಲಿ ಗಂಜಿ ಮಾಡ್ತೀವಿ. ನಾನು ನೋಡೇ ಇಲ್ವಲ್ಲ. ಸರ್, ಅವಳನ್ನ ಕರ್ಕೊಂಬಂದಿದ್ದು ಸೆಕ್ಯೂರಿಟಿ ಕ್ಲಿಯರೆನ್ಸ್ಗೋಸ್ಕರ. ನಾನು ನಿನ್ನ ಚೀಫು. ನನಗೆ ಆರ್ಡರ್ ಮಾಡ್ತೀಯಾ? ನಿನಗೂ ಆರ್ಡರ್ ಮಾಡ್ತಾನಾ? ಮನೇಲಿ ಅಮ್ಮ ಮಗ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರಾ? ಹೌದು. ಬೇರೆ ಏನೇನು ಹೇಳ್ದ? ಮೇಲಧಿಕಾರಿ ಜೊತೆ ನಿಂಗೆ ಮಾತಾಡಕ್ ಬರಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನೀ ಬಾಯಿ ತೆಗೆದ್ರೆ ನಿನ್ನ ಇನ್ನೋಸೆನ್ಸ್ ಎಲ್ಲ ಗೊತ್ತಾಗ್ಬಿಡತ್ತೆ. ಇಗ್ನೋರೆನ್ಸ್. ಅವನು ಬುಕ್ ವರ್ಮ್. ಅವನು ನೋಡಿ ಹೆದರ್ಕೋಬೇಡ, ನಾನು ನೋಡ್ಕೋತೀನಿ. ಇಲ್ಲಿ ನೋಡಪ್ಪ, ನಮ್ಮೂರು ಹುಡುಗಿ. ಭಯ ಹೆದರಿಕೆ ಏನೂ ಇರಲ್ಲ, ನೆನಪಲ್ಲಿಟ್ಕೋ. ರೋಜಾ, ನಿನಗೆ ಹಾಲ್ ಬಾಯಿ ಮಾಡಕ್ ಬರುತ್ತಾ? ಸರ್, ಸೆಕ್ಯೂರಿಟಿ ಕ್ಲಿಯರೆನ್ಸಿಗೆ ಕರ್ಕೊಂಡು ಬಂದೆ ಅಂತ ಹೇಳಿದೆ. ಅದೆಲ್ಲ ಏನು ಬೇಕಾಗಿಲ್ಲ. ನಮ್ಮೂರು ಹುಡುಗಿಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಏನು ಬೇಕಾಗಿಲ್ಲಪ್ಪ. ಅದೇ ಕಣಮ್ಮ, ಘಮ್ ಘಮ ಅಂತ ಇರುತ್ತಲ್ಲ, ಹಾಲು ಹಾಕಿ ತುಪ್ಪ ಎಲ್ಲ ಹಾಕಿ ಮಾಡಕ್ ಬರುತ್ತಾ? ಚೆನ್ನಾಗಿ ಮಾಡ್ತೀನಿ. ಕಾಶ್ಮೀರಕ್ಕೆ ಹೋಗಿ ಮುಂದಿನ ವಾರನೇ ವಾಪಸ್ ಬರ್ತೀನಿ. ಬಂದ ಕೂಡಲೇ ನೇರವಾಗಿ ನಿಮ್ಮನೆಗೆ ಬರ್ತೀನಿ. ಆಗ ನನಗೆ ರುಚಿ ರುಚಿಯಾಗಿರೋ ಹಾಲು ಬಾಯಿ ಮಾಡಿಕೊಡ್ಬೇಕು. ಏನಪ್ಪ, ಖಂಡಿತ ಬನ್ನಿ, ಹಾಲು ಬಾಯಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲ. ಬರೋ ವಾರ ನಾನಿಲ್ಲಿರಲ್ಲ, ನಮ್ಮೂರಿಗೆ ವಾಪಸ್ ಹೊರಟೋಗ್ತೀನಿ. ಬಂದು 4 ದಿನ ಕೂಡ ಆಗಿಲ್ಲ, ಆಗ್ಲೇ ಏನಿದು? ನಮ್ಮಮ್ಮನ ನೋಡಬೇಕು. 18 ವರ್ಷ ಅಮ್ಮನ ಸೆರಗಿಡ್ಕೊಂಡೆ ಬೆಳೆದಿಯಲ್ಲ, ಸಾಕಾಗ್ಲಿಲ್ವಾ?
ನಾನು ಊರಿಗೆ ಹೋಗ್ತೀನಿ. ಏ ಹಳ್ಳಿ ಗುಗ್ಗು, ಇದೇ ಕಣೆ ನಿನ್ನೂರು, ಇಲ್ಲೇ ಇರೋದು ನಿನ್ನ ಮನೆ, ನಾನೇ ನಿನ್ನ ಗಂಡ. ಇಲ್ಲ, ಇದು ನನ್ನ ಮನೆ ಅಲ್ಲ. ನನಗಿಲ್ಲಿ ಇಷ್ಟ ಆಗಲಿಲ್ಲ, ಸಾಧ್ಯನೇ ಇಲ್ಲ. ನಾನಿಲ್ಲಿರೋದಿಲ್ಲ. ಇದು ನಮ್ಮ ಅಕ್ಕ ಇರಬೇಕಾದ ಮನೆ. ನಮ್ಮ ಅಕ್ಕನ ಯಾಮಾರಿಸ್ಬಿಟ್ರಿ. ಅದಕ್ಕೆ ಕೋಪನಾ? ಅದಕ್ಕೆ ಎಷ್ಟು ದಿನ ಮೂಡ್ ಔಟ್ ಆಗಿದ್ಯಾ? ನಿಮಗೆ ಮನಸ್ಸಾಕ್ಷಿನೇ ಇಲ್ಲ. ಮನಸ್ಸು ಮುಟ್ಕೊಂಡು ಹೇಳಿ, ನೀವು ಅಲ್ಲ, ಮಾಡಿ ನ್ಯಾಯ ಅನಿಸ್ತಾ ಇದೆಯಾ? ನಮ್ಮ ಅಕ್ಕನಂತ ಹುಡುಗಿ ನನ್ ಮಾತ್ ಸ್ವಲ್ಪ- ಜನ್ಮದಲ್ಲೂ ಹುಡುಕಿದ್ರು ಸಿಗೋದಿಲ್ಲ ಗೊತ್ತಾ? ಅವಳನ್ನ ಬೇಡ ಅನ್ಬಿಟ್ರಿ ಅಲ್ಲ. ನಮ್ಮ ಅಕ್ಕನ ನಾನ್ ಹೇಳೋದ್ ಕೇಳ್- ಬಂದು ದಿಢೀರ್ ಅಂತ ನನ್ನ ತೋರಿಸಿ ನನ್ನ ಕಟ್ಕೊಂಡ್ರಿ ಅಲ್ವಾ? ಅವಳ ಮನ್ಸಿಗೆ ಹೇಗ್ ಅನ್ಸಿರ್ಬೇಕು? ಇನ್ಮೇಲೆ ಅವಳ ಮುಖ ನಾನು ಹೇಗ್ ನೋಡ್ಲಿ? ಅವಳ ಮುಖ ನೋಡೋದಕ್ಕೆ ಆಗ್ತಾ ಇರೋ ಹಾಗೆ ನಾನು ಹೇಳೋದನ್ನ ಸ್ವಲ್ಪ ಕೇಳು. ಊರ್ ಜನ ಎಲ್ಲ ನನ್ನ ನೋಡಿ ಆಡ್ಕೊಂಡ್ರು, ನನ್ನ ಬೈದ್ರು. ಏನೋ ನಾನೇ ನಿಮ್ ಮುಂದೆ ಬಂದ್ ನಿಂತೆ ಅನ್ನೋ ಹಾಗೆ. ನನಗ್ ಮಾತಾಡೋಕ್ ಬಿಡ್ತೀಯಾ? ಓದಿದ್ರೆ ಸಾಕಾ? ಮನಸ್ ಬೇಡ್ವಾ? ನಿಮ್ ಸಿಟಿ ಅವ್ರಿಗೆಲ್ಲ ನಾನ್ ಹೇಳ್ತಿರೋದು ನಿಂಗೆ ಅರ್ಥನೇ ಆಗ್- ನೀನ್ ಒಬ್ಳೆ ಮಾತಾಡ್ತಾ ಇದ್ರೆ ಹೇಗೆ? ಮಾತಾಡೋದಕ್ಕೆ ನಾವೇನ್ ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು. ಇವಾಗ ಕೇಳ್ತೀಯ ಇಲ್ವೋ? ನಾನು ನಿಮ್ಮ ಅಕ್ಕನ ಬೇಡ ಅಂತ ಹೇಳಿಲ್ಲ, ಅವಳೇ ಬೇಡ ಅಂತ ಹೇಳಿದ್ದು. ನನಗೆ ಈ ಮದುವೆ ಇಷ್ಟ ಇಲ್ಲ. ವಾಟ್? ಕಮ್ ಅಗೇನ್? ಮೆತ್ತಗೆ ಮಾತಾಡಿ. ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ಇಲ್ಲ, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಮ ಅಕ್ಕ ಹಂಗೆಲ್ಲ ಮಾತಾಡಲ್ಲ. ಬುದ್ಧಿ ಇಲ್ವಾ ನಿಂಗೆ? ಯಾಕೆ ಹಿಂಗ್ ಕಂಬ ತರ ನಿಂತಿದ್ಯಾ? ಸ್ವಲ್ಪ ಕಾಫಿನ ಲೋಟಕ್ಕೆ ಹಾಕೊಡಮ್ಮ. ಅಯ್ಯೋ ಪಾಪ, ಏನು ಗೊತ್ತಾಗಲ್ಲ, ನಾವೇ ಹೇಳ್ಕೊಡ್ಬೇಕಲ್ಲ. ನನ್ನ ಮಾವನ ಮಗ ಇದ್ದಾನೆ, ಸುಂದರ್ ಪಾಂಡ್ಯನ್. ಅವನನ್ನ ನನ್ನ ಗಂಡ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೀನಿ. ನಮ್ಮಪ್ಪಂಗೂ ಅವರಪ್ಪಂಗೂ ಹಳೆ ದ್ವೇಷ. ಅದಕ್ಕೆ ಬೇರೆ ಹುಡುಗ ನೋಡ್ತಿದ್ದಾರೆ. ಅವ್ರನ್ನ ಮದ್ವೆ ಆಗಿಲ್ಲ ಅಂದ್ರೆ ನಾನು ಬದುಕಿರೋದಿಲ್ಲ. ದಯವಿಟ್ಟು ಈ ಮದ್ವೆ ಬೇಡ ಅಂತ ಹೇಳಿ. ಇದನ್ನೆಲ್ಲ ನಾನು ಹೇಗೆ ನಂಬ್ಲಿ? ಇದು ನಡೆದಿದ್ದು. ನಂಬಿದ್ರೆ ನಂಬು, ಇಲ್ಲ ಬಿಟ್ಟಾಕು. ನಮ್ಮ ಅಕ್ಕಂಗೆ ಫೋನ್ ಮಾಡಿ ಮಾತಾಡಿದೆ. ಅವಳು ತುಂಬ ಸಂತೋಷವಾಗಿದ್ದಾಳೆ. ನಿಮಗೆ ಗುಡಿ ಕಟ್ಟಿ ಪೂಜೆ ಮಾಡಬೇಕು ಅಂದ್ಲು. ನಾನೇ ಏನು ಗೊತ್ತಿಲ್ಲದೇನೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ. ನನ್ನ ಕ್ಷಮಿಸ್ಬೇಡಿ. ದೇವ್ರಿ ಸತ್ಯವಾಗ್ಲೂ ಸಾರಿ. SORRY. ನಾನು ತುಂಬ ಕೆಟ್ಟವಳಲ್ಲ, ಸ್ವಲ್ಪ ಒಳ್ಳೆಯವಳೆ. ನನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಿಲ್ವಾ? ಹಲೋ, ಯಾವಾಗ? ಯಾವ ಹಾಸ್ಪಿಟಲ್? ಓಕೆ, ಐ ವಿಲ್ ಬಿ ದೇರ್.
ಏನಾಯ್ತು? ಪ್ರೊಫೆಸರ್ ಚಂದ್ರಮೂರ್ತಿ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಏನಾಯ್ತು ಸರ್? ಈ ಪೈಪ್ಗಳನ್ನೆಲ್ಲ ನೋಡಿ ಹೆದರ್ಕೋಬೇಡ. ದುಡ್ಡು ವಸೂಲಿ ಮಾಡೋದಕ್ಕೆ ಡಾಕ್ಟ್ರುಗಳು ಮಾಡಿರೋ ಹೈ ಸೆಟಪ್ ಇದು. ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಸರ್. ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾನು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು. ನನ್ನ ಕೈಲಿ ಹೋಗೋಕ್ಕಾಗಲ್ಲ. ಈಗ ನೀನೇ ಹೋಗಬೇಕು. ಏನು ಕೆಲಸ ಸರ್? ಕಾಶ್ಮೀರ ಬಾರ್ಡರ್ನಲ್ಲಿ ಒಂದು ಮಿಲಿಟರಿ ಔಟ್ಪೋಸ್ಟ್ ಇದೆ. ಫಾರಿನ್ ಇಂಟೆಲಿಜೆನ್ಸಿಂದ ಒಂದು ಇನ್ಫಾರ್ಮೇಶನ್ ಬಂದಿದೆ. ಅದು ಕ್ರಿಪ್ಟೋನಲ್ಲಿದೆ. ಅದನ್ನ ನೀನೇ ಡಿಕೋಡ್ ಮಾಡಬೇಕು. ಅದು 2 ದಿನದ ಕೆಲಸ. ಸುನಿಲ್ ಠಾಕೂರ್ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದಾರೆ. ಇದು ತುಂಬಾ ಅರ್ಜೆಂಟ್ ಅಸೈನ್ಮೆಂಟ್, ಗೊತ್ತಾ? ಡೆಫಿನೆಟ್ಲಿ ಸರ್. ಕಾಶ್ಮೀರದಲ್ಲಿ ಇಂಥ ಸಿಚುವೇಶನ್ ಅಲ್ಲಿ ನೀನು ಕಳಿಸ್ತಾ ಇದ್ದೀನಿ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೇನಂತೆ ಸರ್, ಕಾಶ್ಮೀರ ಇಂಡಿಯಾಲ್ ತಾನೇ ಇರೋದು. ಇಂಡಿಯಾದ ಯಾವ ಮೂಲೆಗೆ ಹೋಗೋಕ್ಕೂ ನಮ್ಗೆ ಯಾಕೆ ಭಯ ಸರ್? ಥ್ಯಾಂಕ್ ಯು ರಿಷಿ. ಅಲ್ಲಿ ಮಿಲಿಟರಿ ಸೆಕ್ಯೂರಿಟಿ ಎಲ್ಲ ಏರ್ಪಾಡು ಮಾಡಿಟ್ಟಿರ್ತಾರೆ. ನೀನು ಯಾವುದೇ ರೀತಿ ವರಿ ತಗೋಬೇಡ. ಓಕೆ ಸರ್, ನಾನು ನೋಡ್ಕೋತೀನಿ. ರೋಜಾ, ಹಾಲ್ ಬಾಯಿ ಮಾಡ್ಕೊಡ್ಬೇಕು. ಜ್ಞಾಪಕ ಇದೆ ಅಲ್ವಾ? ನೀವು ಬೇಗ ಹುಷಾರಾಗಿ ಮನೆಗೆ ಬನ್ನಿ, ನಾನು ಮಾಡ್ಕೊಡ್ತೀನಿ. ರಿಷಿ, ನೀನೇ ಸಾಕ್ಷಿ. ನಿಮ್ಮ ಅಪ್ಪಂಗೆ ಟೆಲಿಗ್ರಾಮ್ ಮಾಡಿದ್ದೀನಿ. ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ನೀನು ಇಷ್ಟದ ಹಾಗೆ ನಿನ್ನ ಹಳ್ಳಿಗೆ ಹೋಗ್ಬೋದು. ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗಲೇ ಬಾ. ಹೇಳಿದ ಅರ್ಥ ಆಯ್ತಾ? ಆ ಹಳ್ಳಿನಲ್ಲಿ ನನಗೇನು ಕೆಲಸ? ನನ್ನನ್ನು ಬಿಟ್ಟು ಹೋಗಬೇಡಿ. ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿ. ಕಾಶ್ಮೀರ್ಗ? ನಾನು ದೇವ್ರ ಸತ್ಯವಾಗಿ ಸಾರಿ ಕೇಳಿದ್ನ ಇಲ್ವೋ? ಅದೆಲ್ಲ ಬೇಡ, ನೀನು ನಿಮ್ಮ ಹಳ್ಳಿಗೆ ಹೋಗು. ಅತ್ತೆ ಬನ್ನಿ, ಬನ್ನಿ, ಏನು ಬೇಗ ಬನ್ನಿ. ಏನಾಯ್ತು? ನೀವೇ ಬಂದು ನೋಡಿ. ಅತ್ತೆ, ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳಿ, ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಹೇಳಿ. ಏಯ್, ಮದುವೆ ಆಗಿ 1 ವಾರ ಆಗಿದೆ, ಈಗಲೇ ಹೋಗ್ತೀನಿ ಅಂದ್ರೆ ಹೇಗೆ? ಏನಮ್ಮ ನೀನು ಅವಳ ಜೊತೆ ಸೇರ್ಕೊಂಡು? ಪಾಪ ಕಣೋ, ಚಿಕ್ಕ ಹುಡುಗಿ, ಹೊಸ್ದಾಗಿ ಮದುವೆ ಆಗಿದೆ ಅಲ್ವಾ, ಕರ್ಕೊಂಡು ಹೋಗು. ನಾನು ಆಗಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ.
ರಸ್ತೆ ಎಲ್ಲ ಖಾಲಿ ಆಗಿದೆ. ಕರ್ಫ್ಯೂ ಹಾ? ಕರ್ಫ್ಯೂ ನಿಷೇಧಾಜ್ಞೆ. ಯಾಕೆ? ಸೆಕ್ಯೂರಿಟಿ. ಇಲ್ಲಿ ಉಗ್ರಗಾಮಿಗಳೆಲ್ಲ ಭಾಳ ಇದ್ದಾರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ. ನಂಗೆ ಭಯ ಆಗ್ತಾ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ರೋಜಾ, 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 मान सिंह। हाँ सर। मेरे वाइफ को देखा? नहीं सर। रोजा, रोजा, Excuse me. Have you seen my wife going? No sir. ಕಾಶ್ಮೀರ್ ಸ್ವಾಮಿ, ನಿಮ್ಮ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ದೇವರು ಒಂದೇ ಅಂತ ಅತ್ತೆಮ್ಮ ಹೇಳ್ತಿದ್ರು. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನಿನಗೆ ಕನ್ನಡ ಬರತ್ತಲ್ವಾ? ನೀನು ದೇವರು, ನಿನಗೆಲ್ಲ ಗೊತ್ತು. ಊರು ಬಿಟ್ಟು ಬರಬೇಕಾದ್ರೆ ನಾನು ದೇವ್ರ ಹತ್ರ ಜಗಳ ಮಾಡ್ಕೊಂಬಂದ್ಬಿಟ್ಟೆ. ನನಗೆ ಇಂಥ ಗಂಡನ ಕೊಟ್ಬಿಟ್ಟಿದೆಯಲ್ಲ, ಇನ್ಮೇಲೆ ನಿನಗೆ ನಮಸ್ಕಾರ ಮಾಡಲ್ಲ, ನಿನ್ನ ಕಡೆ ತಲೆ ಹಾಕು ಮಲಗಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಈಗಲೇ ಗೊತ್ತಾಗಿದ್ದು ನನಗೆ ಎಷ್ಟು ಒಳ್ಳೆ ಗಂಡನ ಕೊಟ್ಟಿದ್ದಾರೆ ಅಂತ. ಗೊತ್ತಾಗದೆ ಹೇಳಿಬಿಟ್ಟೆ. ಕಾಶ್ಮೀರ್ ಸ್ವಾಮಿ, ನೀನೇ ನಮ್ಮ ದೇವ್ರ ಹತ್ರ ಹೋಗಿ ಹೇಳಬೇಕು.
ನಾನೆಲ್ಲಿ ತೆಂಗಿನಕಾಯಿ ಹೊಡಿತೀನಿ, ನೀನು ಅಲ್ಲಿ ಹೋಗಿ ಹೇಳ್ಬಿಡ್ತೀಯ ಅಲ್ವಾ? ಮರಿಯಲ್ಲ ತಾನೆ? अरे ए, यार, लड़की लड़की ने नारियल नारियल फोड़ा। तोड़ा मोड़ा चल, के चला। सामने, बस चल चलो। ಅಯ್ಯೋ ದೇವ್ರೆ, ಇದೇನ್ ದೊಡ್ಡ ಆಶ್ಚರ್ಯ! ಈ ಊರಲ್ಲಿ ತೆಂಗಿನಕಾಯಿ ಹೊಡೆಯೋದು ತಪ್ಪಾ? ಹೌದು. ಯಾರು ಕಾಶ್ಮೀರ್ ದೇವ್ರ ಮಾತಾಡೋದು? ಹೌದು. ಕನ್ನಡ ಕೇಳಿಸ್ತಿದೆ? ನಾನ್ ಮಾತಾಡ್ತಾ ಇರೋ ಭಾಷೆನೇ ಇಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಉರ್ದು, ಇಂಗ್ಲಿಷ್, ಜರ್ಮನ್, ಫ್ರೆಂಚ್, ಇಟಾಲಿ, ಅರೇಬಿಯನ್, ಪರ್ಷಿಯನ್ ಎಲ್ಲಾ ಭಾಷೆನೂ ಮಾತಾಡ್ತೀನಿ. ಹಿಂದೆ ಆಗಿರೋದು ಹೇಳ್ತೀನಿ, ಮುಂದೆ ಆಗೋದು ಹೇಳ್ತೀನಿ, ನಿಮ್ಗೇನಾಗಿದೆಯೋ ಅದನ್ನು ಹೇಳ್ತೀನಿ. ಏನು ಕನ್ನಡನಾ? ನಾನೇ ಅಚ್ಚೇಗೌಡ ಫ್ರಮ್ ತುರುವೇಕೆರೆ. ಇಲ್ಲಿ ಟೂರಿಸ್ಟ್ ಗೈಡ್, ಜ್ಯೋತಿಷ್ಯ, ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಸೀತಾಪತಿ, ಧನಪತಿ, ಲಕ್ಷ್ಮೀಪತಿ ಎಲ್ಲ ನಾವೇನೆ. ಆಲ್ ಇನ್ ಆಲ್ ನಾವೇನೆ. ಬಾಬಾ ಬಾಬಾ ಕೈ ತೋರಿಸು, ಜ್ಯೋತಿಷ್ಯ ಹೇಳ್ತೀನಿ. ಒಂದು ಕಾಲದಲ್ಲಿ ತುಂಬಾ ಜನ ಟೂರಿಸ್ಟ್ಗಳು ಬರ್ತಾ ಇದ್ರು ಇಲ್ಲಿಗೆ. ಇವಾಗೆಲ್ಲ ಟೆರರಿಸ್ಟೇ. ನೀನು ಟೂರಿಸ್ಟಾ ಟೆರರಿಸ್ಟಾ? ಅಯ್ಯೋ, ಅವ್ರ ಕೆಲ್ಸಕ್ಕೋಸ್ಕರ ಬಂದಿತ್ತು. ಇವಾಗ ಕಾಶ್ಮೀರದಲ್ಲಿರೋ ಪ್ರಾಬ್ಲಮ್ಗೆ ಇಲ್ಲಿ ನಿಮ್ಗಂತ ಕೆಲಸ ಏನಿದೆ? ದೊಡ್ಡ ಕೆಲ್ಸ, ಕ್ರಿಪ್ಟಾಲಜಿ ಏನೋ ಹೇಳಿದ್ರು, ಆ ಥರನೂ ಗೊತ್ತಾಗ್ಲಿಲ್ಲ. ಒಂದು ಕೆಲಸ ಇದೆಯಾ? ಇಲ್ಲಿ ನೋಡಮ್ಮ, ನಾನು ಮುಂದಿನ ವಾರ ತುರುವೇಕೆರೆಗೆ ಹೋಗ್ತಾ ಇದ್ದೀನಿ. ರೈಲ್ ಟಿಕೆಟು, ಬಸ್ ಟಿಕೆಟು, ಪ್ಲಾಟ್ಫಾರ್ಮ್ ಟಿಕೆಟು ಎಲ್ಲನೂ ತಗೊಂಡಾಯ್ತು. ನಮಗೆ ಈ ಗನ್ನು ಬಾಂಬು ಎಲ್ಲ ಸರಿ ಬರಲ್ಲ ಅಮ್ಮ. ಮೊದಲೇ ಆಯಸ್ ರೇಖೆ ತುಂಡಾಗ್ಬಿಟ್ಟೈತೆ. ಮುಂದಿನ ಸಾರಿ ನಿನಗೆ ಜ್ಯೋತಿಷ್ಯ ಹೇಳ್ಬೇಕು ಅಂದ್ರೆ ನೀನು ತುರುವೇಕೆರೆಗೆ ಬರಬೇಕು. ಅವರೇ ಅವರೇನಾ? क्या कर रहे तुम? तुम्हें अकल नहीं है क्या? कितना बार बोलना पड़ेगा तुमको? नान ಹೇಳೋದು ಸ್ವಲ್ಪ तुम्हारा ऐसा ಕೇಳಿ. कर दिया तो ನನ್ जान से ಗಂಡನ- मारूंगा. हाँ हेलो बोलिए। ಇಲ್ಲಿ ಕೇಳಿಸ್ಕೊಳ್ಳಿ, हाँ, 7 ಜನ ನನ್ನ ಗಂಡನ रुको, मैं फोन में बात कर रहा हूँ। क्या 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 प्रॉब्लम है तुमको? ಮೈ ಹಸ್ಬೆಂಡ್ ಫುಲ್ ಕಾರಲ್ಲಿ ಹಾಕೊಂಡು ಎತ್ಕೊಂಡು ಹೊರಟೋದ್ರು. पता नहीं ये लड़की कुछ बोल रही है. क्या बोल रहे हैं? क्या मदद चाहिए आपको? क्या हो गया? ಜನ ಮುಖನ್ ಮುಚ್ಕೊಂಡು ಇಷ್ಟಿಷ್ಟು ದೊಡ್ಡ ಗನ್ನು. डकैती, रॉबरी? ಅಲ್ಲ, ಮೈ ಹಸ್ಬೆಂಡ್ ನನ್ನ ಗಂಡ. अरे मद्रासी बोलने वाला कोई है क्या? अरे कोई है? ದಯವಿಟ್ಟು ಹೆಲ್ಪ್ ಮಾಡಿ, ನನ್ನ ಗಂಡನ್ ಹೇಳ್ಕೊಂಡು ಹೋಗಿ
ಹೋಗಿದ್ದಾರೆ. रुकिए रुकिए, आपका भाषा बोलने वाला आ रहा है. 1 मिनट इधर बैठ जाइए प्लीज. ಏನ್ 1 ಮಿನಿಟ್ ಬೈಟ್ चाहिए? ಮತ್ತೆ ರೋಡ್ ಅಲ್ಲಿ 7-8 ಜನ ಬಂದು ನನ್ ಗಂಡನ್ ಕರ್ಕೊಂಡು ಹೋಗಿದ್ದಾರೆ. 1 ಮಿನಿಟ್ ಅಂದ್ರೆ ಏನ್ ಅರ್ಥ? ಮುಖ ಮುಚ್ಕೊಂಡು ಗನ್ ಎಲ್ಲ ಹಿಡ್ಕೊಂಡಿದ್ರು. ನಿಮ್ಗೆ ಯಾರಿಗೂ ಕರುಣೆನೇ ಇಲ್ಲ. ನಿಮ್ಗೂ ಹೆಂಡತಿ ಮಕ್ಕಳಿಲ್ವಾ? क्या बात कर रहे हो आप? जरा बताइए कुछ. My husband, 8-10 people. Take away. Abduction. Take away. When? ಇವತ್ತು ಮಾರ್ನಿಂಗ್ कहा? ಟೆಂಪಲ್. ತಮಿಳ್ನಾಡಿಗೆ ಸೇರಿದ ರಿಷಿಕುಮಾರ್ ಅನ್ನೋ ಕಂಪ್ಯೂಟರ್ ಇಂಜಿನಿಯರ್ ಅನ್ನು ಇಂದು ಬೆಳಿಗ್ಗೆ ಶ್ರೀನಗರದಲ್ಲಿ ಅಪಹರಣ ಮಾಡಿದ್ದಾರೆ. ಸ್ಥಳೀಯ ಗುಲ್ಮೊಹರ್ ದೇವಾಲಯದಿಂದ ಗುರುತು ಸಿಗದ 4 ಅಪಹರಣ ಮಾಡಿದ್ದಾರೆ. ಚಂಪಕಕ್ಕ ಬೇಗ ಬಾ. ಚೆನ್ನೈ ಮೂಲದ ರಿಷಿಕುಮಾರ್ ರಕ್ಷಣಾ ಇಲಾಖೆಯ ಕೆಲಸದ ಸಂಬಂಧವಾಗಿ ನೇಮಕಗೊಂಡು ನಿನ್ನೆಯಷ್ಟೇ ಕಾಶ್ಮೀರಕ್ಕೆ ಬಂದು ತಲುಪಿದ್ದರು. ರಿಷಿಕುಮಾರ್ ಅಪಹರಣ ಸಂಬಂಧವಾಗಿ ಭಾರತ ಸೈನ್ಯ ಮತ್ತು ಗಡಿ ಭದ್ರತಾ ಸೇನೆಯು ಮತ್ತು ಕಾಶ್ಮೀರದ ಪೊಲೀಸರು ಎಚ್ಚರಗೊಂಡಿದ್ದಾರೆ. ರಿಷಿಕುಮಾರ್ ಅನ್ನು ಕಂಡುಹಿಡಿಯುವುದಕ್ಕಾಗಿ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಭಾಯ್ಜಾನ್, ಡೋಂಟ್ ಹಿಟ್ ದಟ್ ಗರ್ಲ್. हाथ क्यों खोला? ಹೆಣ್ಮಕ್ಳು ಹೊಡಿತಿಯಲ್ಲ, ಬುದ್ಧಿ ಇಲ್ವಾ ನಿನಗೆ? इतनी जल्दी क्यों खोला? ಯಾಕೆ ಹೊಡಿತಾ ಇದೀಯಾ? ಬಾಯಿ ಮುಚ್ಚೋ. ನಾವು ನಿನಗೆ ಏನು ಮಾಡೋದಿಲ್ಲ, ಹೆದರ್ಕೋಬೇಡ ನೀನು. ಆದರೆ ಅವಶ್ಯಕತೆ ಬಿದ್ದರೆ ನೀನನ್ನು ಕೊಲ್ಲೋದಿಕ್ಕೂ ಹೆಸಲ್ಲ. ನಮಗೆ ನಿನ್ನ ಜೀವ ಮುಖ್ಯನೇ ಅಲ್ಲ. ನಿನಗೆ ಕನ್ನಡ ಹೇಗೆ ಗೊತ್ತು? ಜಾವೇದ್, ಕನ್ನಡ ನಿನಗೆ ಹೇಗೆ ಗೊತ್ತು?
ನಿಮಗೆಲ್ಲ ಏನ್ ಬೇಕೋ? ಆಜಾದಿ, ಸ್ವಾತಂತ್ರ್ಯ. ಯಾರಿಂದ ಸ್ವಾತಂತ್ರ್ಯ? ನಮ್ಮ ಸ್ವಾತಂತ್ರ್ಯ, ಈ ಕಾಶ್ಮೀರದ ಸ್ವಾತಂತ್ರ್ಯ, ಇಲ್ಲಿರೋ ಒಬ್ಬೊಬ್ಬ ಕಾಶ್ಮೀರಿಗಳ ಸ್ವಾತಂತ್ರ್ಯ. ಹರ್ ಏಕೆ ಆಜಾದಿ, ಇಸ್ಕಿ ಆಜಾದಿ, ಇಸ್ಕಿ ಆಜಾದಿ, ಮೇರಿ ಆಜಾದಿ. ಇಲ್ಲಿ ಹುಟ್ಟಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳ ಸ್ವಾತಂತ್ರ್ಯ, ಇಲ್ಲಿರೋ ಗಿಡ ಮರಗಳ ಬೆಟ್ಟ ಗುಡ್ಡಗಳ ಎಲ್ಲದಕ್ಕೂ ಸ್ವಾತಂತ್ರ್ಯ. ನಿಮ್ಮಿಂದ ಸ್ವಾತಂತ್ರ್ಯ. ಹಲೋ ಅತ್ತೆ, ಅತ್ತೆ, ನಾನ್ ರೋಜಾ. ರೋಜಾ, ರಿಷಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತೇನಮ್ಮ? ಇನ್ನು ಏನು ಗೊತ್ತಿಲ್ಲ. ಅತ್ತೆ, ಹಲೋ, ಎಲ್ಲಿದ್ದಾರೆ, ಹೇಗಿದ್ದಾರೆ ಒಂದು ಗೊತ್ತಿಲ್ಲ. ಹಲೋ ಹಲೋ, ರೋಜಾ, ಇದೆಲ್ಲ ಹೇಗಾಯ್ತಮ್ಮ? ಎಲ್ಲ ನಾನ್ ನೋಡ್ತಿದ್ದಾಗ್ಲೇ ಆಯ್ತು. ಇದ್ದಕ್ಕಿದ್ದ ಹಾಗೆ 7-8 ಜನ ಬಂದು ಕಣ್ ತೋರಿಸಿ ಹೆದರ್ಸಿ ಹೇಳ್ಕೊಂಡು ಹೋದ್ರು. ಏನ್ ಮಾಡ್ಲಿ ಅತ್ತೆ? ರೋಜಾ, ಅಳ್ಬೇಡಮ್ಮ. ನನ್ ರಾಶಿ ಅಷ್ಟೇ. ನನ್ನನ್ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಹಿಂಗೆಲ್ಲ ಆಯ್ತು. ರೋಜಾ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನ್ ಬೇಕಿದ್ರೆ ಅಲ್ಲಿಗೆ ಬರ್ಲಾ? ಬೇಡ ಅತ್ತೆ, ನಾನೇ ನೋಡ್ಕೋತೀನಿ. ನೀವ್ ಎಲ್ಲ ದೇವ್ರ ಹತ್ರ ಬೇಡ್ಕೊಳ್ಳಿ. ಆ ಡಾಕ್ಟರ್ ಚಂದ್ರಮೂರ್ತಿ ಅವ್ರಿಗೆ ಫೋನ್ ಮಾಡಿ ವಿವರವಾಗಿ ಹೇಳಿ. ನಾನು ಅವ್ರ ಹತ್ರ ಮಾತಾಡಿದ್ನಮ್ಮ. ಅವರು ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಮಾತಾಡಿದಾರಂತೆ. ಇವತ್ತು ಕೂಡ ಫೋನ್ ಅಲ್ಲಿ ಮಾತಾಡಿದಾರಮ್ಮ. ಹೇಗಾದ್ರೂ ಮಾಡಿ ರಿಷಿನ ಕಂಡು ಹಿಡಿತೀನಿ ಅಂತ ಹೇಳಿದಾರಂತೆ. ರೋಜಾ, ನೀನ್ ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಅತ್ತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಇಲ್ಲಿ ಇಡ್ತಾ ಇದ್ದೀನಿ. अब 30 साल रहेगा, 30 साल का बाद आपको बहुत पैसा मिलेगा. अभी मेरे पैसा दे दो. ನನ್ನ ಕಾಸು ನನಗೆ ಕೊಡೋ. ಹೇಳು. ಆಯುಸ್ ರೇಖೆನೆ ಕಾಣಿಸ್ತಾ ಇಲ್ಲ ಕಣೋ. ಅಚ್ಚಾ, ಲಂಬಾ ಉಮರ್ ಹೈ. ಅಚ್ಚಾ. ಅಚ್ಚು, ಅಯ್ಯೋ, ಕೊನೆಗೆ ಅವ್ರು ನನ್ನ ಕುಚ್ಕೊಳ್ಳೋಣ. ಆಯುಸ್ ರೇಖೆಗೆ ಆಪತ್ತು ಮಹಾರಾಜ್, ಬಂದ್ಬಿಡ್ತಲ್ಲ. ಮಹಾರಾಜ್, ಪೈಸೆಗೆ ಇವಾಗ ನಾನು ಏನಪ್ಪ ಪೈಸೆಗೆ ಮಾಡೋದು? ಕುಚ್ ಬೋಲೋಣ. ಮಹಾರಾಜ್, ಸುಮ್ನೆ ಇದನ್ನ ಬೇಕು. ಹೋಗೋ. ಅರೆ ಮಹಾರಾಜ್, ಅಯ್ಯೋ. ಮಹಾರಾಜ್. ಅಚ್ಚು, ಅಚ್ಚು, ಯಾಕೆ ನನ್ನ ನೋಡಿ ಓಡ್ತಾ ಇದ್ದೀರಾ ಅಚ್ಚು? ಅದು ಏನು ಇಲ್ಲಮ್ಮ. ಸರ್ಜಾಜಿ ಮನೆಯಲ್ಲಿ ಪೂಜೆ, ಗಂಗಾ ಜಲ ತಗೊಂಬ. ಇದ್ರಲ್ಲಿ ಏನ್ ಬರ್ತಿದೆ ಅಂತ ಓದ್ಬಿಟ್ಟು ಹೇಳಿ. ಅವ್ರು ಎಲ್ಲಿದ್ದಾರೆ ಅಂತ ಏನಾದ್ರು ಹಾಕಿದ್ಯಾ? ಆರಾಮಾಗಿದ್ದಾರೆ ಅಲ್ವಾ? ಏನಾದ್ರೂ ಹೇಳಿ ಅಚ್ಚು. ಅದು ಏನಿಲ್ಲಮ್ಮ. ಗನ್ ಇಟ್ಕೊಂಡು ಫೋಟೋ ಹಾಕಿದ್ದಾರೆ, ಏನೇನೋ ಬರ್ತಿದ್ದಾರೆ, ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಚ್ಚು. ವಾಸಿಂ ಖಾನ್ ಜೈಲಲ್ಲಿದ್ದಾನಂತೆ. ಅವನನ್ನ ಇನ್ 3 ದಿನದಲ್ಲಿ ಬಿಟ್ಬಿಟ್ರೆ ನಿನ್ ಗಂಡನ್ ಬಿಟ್ಬಿಡ್ತಾರಂತಮ್ಮ. ಬೇರೆ ಏನ್ ಬರ್ತಿದೆ ಓದ್ಬಿಟ್ಟು ಹೇಳಿ. 3 ದಿನದಲ್ಲಿ ಬಿಡ್ಲಿಲ್ಲ ಅಂದ್ರೆ ಬಿಡ್ಲಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗತ್ತಮ್ಮ. ಏನಿದೆ ಅಂತ ಓದ್ಬಿಟ್ಟು ಹೇಳಿ ಅಚ್ಚು. ಬಿಡ್ಲಿಲ್ಲ ಅಂದ್ರೆ ಟೌನಲ್ಲಿ ಎದುರುಗಡೆ ಕೈ ಬೆರಳನ್ನ ಪಾರ್ಸಲ್ ಕಳಿಸ್ತಾರಂತಮ್ಮ. ಮಾರನೇ ದಿನ ದುರ್ಗಮ್ಮನ ದೇವಸ್ಥಾನದ ಪಕ್ಕದಲ್ಲಿ ಕಾಲ್ ಬೆರಳು ಸಿಗುತ್ತಂತಮ್ಮ. 1 ವಾರದಲ್ಲಿ ಇಂಜಿನಿಯರ್ ತುಂಡಾಗಿ ಬಂದು ಸೇರ್ತಾರೆ ಅಂತ ಬರ್ದಿದಾರಮ್ಮ ಈ ರಾಕ್ಷಸರು. ರೋಜಾ, ಎಲ್ಲೂ ಹೋಗ್ತಿದ್ಯಾ? ರೋಜಾ, ನಿಂತ್ಕೊಮ್ಮ. ರೋಜಾ, ನನ್ ಮಾತು ಕೇಳು. देखिए मैडम, आप यहाँ नहीं आ सकते. ನೋಡಿ, ಇಷ್ಟ ಬಂದ ಹಾಗೆಲ್ಲ ಬರ್ತಿದ್ದಾರೆ. ಇವಾಗ ನೀವೇನ್ ಮಾಡ್ತೀರಾ? ಸಾಬ್, ये पेपर में जो लिखा है
उनके बारे में कुछ मालूम हुआ? देखो भैया, केस अभी हमारा हाथ में नहीं है। केस अभी मिलिट्री वालों ने ले लिया है। हम कुछ नहीं कर सकता हूँ। नो ಪೊಲೀಸ್, ನೋ ಆರ್ಮಿ, ಗೋ ಆರ್ಮಿ. ನನಗದೆಲ್ಲ ಗೊತ್ತಿಲ್ಲ. ನೀವಿಷ್ಟು ಜನ ಪೊಲೀಸ್ ಇದ್ದೀರಾ ತಾನೆ? ಒಂದು 10-20 ಜನನ್ ಕಳಿಸಿ ಹೇಗಾದ್ರೂ ಅವ್ರನ್ನ ಕಂಡುಹಿಡಿಯೋದಕ್ಕೆ ಹೇಳಿ ಸರ್. अरे इसको समझाओ ना यार, हम कुछ नहीं कर सकता है। जो करेगा वो कर्नल रायप्पा है, उसके पास जाओ. अच्छा साहब, मैं बताता हूँ. ಅಮ್ಮ, ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ. ಅವ್ರು 3 ದಿನ ಅಂತ ಬರ್ತಿದ್ದಾರೆ. ಇವಾಗ ಇವ್ರು ಏನ್ ಮಾಡ್ತಾರೆ? ಅಮ್ಮ, ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲಮ್ಮ. ಕೇಸು ಆರ್ಮಿ ಕೈಲಿ ಹೋಗ್ಬಿಟ್ಟಿದೆ. ಇನ್ ಏನೇ ಆದ್ರೂ ಕರ್ನಲ್ ರಾಯಪ್ಪನೇ ಅಮ್ಮ. ಹಾಗಿದ್ರೆ ಕರ್ನಲ್ಗೆ ಬರೋದಕ್ಕೆ ಹೇಳಿ. ಅವ್ರು ಬರೋವರೆಗೂ ನಾನು ಈ ಜಾಗ ಬಿಟ್ಟು ಹೋಗಲ್ಲ. ರುಜಾ, ರುಜಾ, ಏನಮ್ಮ ಇದು? ಇಲ್ಲ, ಎಷ್ಟೊತ್ತಾದ್ರೂ ಸರಿ, ವಿಷಯ ಗೊತ್ತಾಗದೆ ನಾನು ಇಲ್ಲಿಂದ ಹೋಗಲ್ಲ. ಬಾ. ಬಡವರೋಟ, ನಿನಗೆ ಇದು ವಿಚಿತ್ರ ಅನ್ಸ್ಬೋದು. ನಿನಗೆ ಹೇಗೆ ಕನ್ನಡ ಗೊತ್ತು? ये क्या बोल रहे हैं भाई? ನಿಮ್ಮೂರಲ್ಲೇ ನಾನು ಓದಿದ್ದು. ಮೈಸೂರಲ್ಲಿ ಅಗ್ರಿಕಲ್ಚರಲ್ ಕಾಲೇಜ್ 4 ವರ್ಷ. आराम से खाओ, डरो मत. तुम्हारे सरकार वसीम खान को छोड़ने के बाद हम लोग तुमको छोड़ देंगे. उसको समझा दो. ಊಟ ಮಾಡು, ಹೆದರ್ಕೋಬೇಡ. ನಿಮ್ಮ ಸರ್ಕಾರ ವಸೀಂ ಖಾನ್ನ ಬಿಡುಗಡೆ ಮಾಡಿದ ತಕ್ಷಣ ನಾವು ನಿನ್ನನ್ನು ಬಿಡುಗಡೆ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. समझे? खाओ भाई, खाओ. ಯಾರ ವಸೀಂ ಖಾನ್? ಎಷ್ಟು ಜನನ್ನ ಕೊಲೆ ಮಾಡಿದ್ದಾನೆ? ನಾನು ಒಪ್ಪಲ್ಲ. ನನ್ನ ಪ್ರಾಣಕ್ಕೋಸ್ಕರ ಅವನ ಬಿಡುಗಡೆಗೆ ನಾನು ಒಪ್ಪಲ್ಲ. क्या? ನಿನ್ನ ಅಭಿಪ್ರಾಯ ಯಾರು ಕೇಳ್ತಾರೆ? ಊಟ ಮಾಡು. ನನ್ನ ಪ್ರಾಣ ಹೋದ್ರೂ ಸರಿ, ನನ್ನನ್ನು ಮುಂದೆ ಇಟ್ಕೊಂಡು ಆ ವಸೀಂ ಖಾನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ. ಕನ್ನಡಿಗ ಅನ್ನೋ ಗರ್ವನ? ಇಲ್ಲ, ಇಂಡಿಯನ್ ಅನ್ನೋ ಗರ್ವ. कर्नल साहब, ये ऋषि कुमार का पत्नी है. इनका ಕನ್ನಡದಲ್ಲಿ ಹೇಳಿದ್ರೆ ಆಗತ್ತೆ. ನನ್ ಗಂಡ ಕಾಣೆಯಾಗಿ 3 ದಿನ ಆಯ್ತು. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನನಗೊಂದು ಗೊತ್ತಿಲ್ಲ. ನೀವು ಆರ್ಮಿ ಅಂತೀರಾ, ಪೊಲೀಸ್ ಅಂತೀರಾ, ದೊಡ್ಡ ದೊಡ್ಡ ಪದವಿನಲ್ಲಿದ್ದೀರಾ, ಆದ್ರೂ ನನ್ ಗಂಡನ ಹುಡುಕೊಡೋದಕ್ಕಾಗ್ಲಿಲ್ಲ. ನನ್ ಗಂಡ ನಿಮ್ ಕೆಲ್ಸಕ್ಕೋಸ್ಕರ ತಾನೇ ಬಂದಿದ್ದು. ನೀವೇ ತಾನೇ ಅವ್ರಿಗೆ ರಕ್ಷಣೆ ಕೊಡ್ತೀನಿ ಅಂತೆಲ್ಲ ಹೇಳಿದ್ದು. ಇವಾಗ ನೀವು ಅವ್ರನ್ನ ಹುಡುಕ್ತಾನೋ ಇಲ್ವಲ್ಲ? ಯಾವಾಗ ನನ್ ಗಂಡನ ಹುಡುಕೊಡ್ತೀರಾ? ಯಾವಾಗ ಹಾಳದ್ ವಾಸಿಂ ಖಾನ್ನ ಕೊಟ್ಟು ನನ್ ಗಂಡನ್ನ ಕರ್ಕೊಂಬರ್ತೀರಾ? ಆ ವಾಸಿಂ ಖಾನ್ ಯಾರಂತ ಗೊತ್ತಾ? ಅವ್ನ್ ಯಾರಾದ್ರೆ ನಂಗೇನು? ನನಗ್ ನನ್ ಗಂಡ ಬೇಕು. 43 ಜನನ್ ಕೊಲೆ ಮಾಡಿದಾನೆ. ಈಗ ನಿನ್ಗೋಸ್ಕರ ಅವನ್ನ ಬಿಟ್ರೆ ಮತ್ತೆ 43 ಜನನ ಕೊಲೆ ಮಾಡ್ತಾನೆ. ಓಕೆನಾ? ನನಗ್ ನನ್ ಗಂಡ ಬೇಕು. ಇವತ್ತು ಇವನ್ನ ಬಿಟ್ರೆ ನಾಳೆ ಇನ್ನೊಬ್ಬನ ಕಿಡ್ನಾಪ್ ಮಾಡ್ತಾರೆ. ಜೈಲಿಂದ 50 ಜನನ್ ಬಿಡು ಅಂತಾರೆ. ದೇಶದ ಗತಿ ಏನು? ನನಗ್ ದೇಶದ ಬಗ್ಗೆ ಬೇಕಿಲ್ಲ, ನನಗ್ ನನ್ ಗಂಡ ಬೇಕು. ಚುಪ್. ಯಾರ್ ನೀನು? ಇಂಡಿಯಾಲ್ ಹುಟ್ಟಿಲ್ವಾ? ನಿನ್ ತಾಯ್ನಾಡಲ್ವಾ ಇದು? ಈ ಮಣ್ಣು ಬಗ್ಗೆ ಭಕ್ತಿ ಇಲ್ವಾ? ಮರ್ಯಾದೆ ಇಲ್ಲ? ನಿನ್ ಮನೆ ಮಾತ್ರ ಮುಖ್ಯನಾ? ದೇಶ ಮುಖ್ಯ ಅಲ್ಲ? ಟೆರರಿಸ್ಟ್ಗಳೆಲ್ಲ ಸೇರ್ಕೊಂಡು ದೇಶನ ಕೊಳ್ಳೆ ಹೊಡಿತಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಇಲ್ಲ. ಬರೀ ನಿನ್ ಗಂಡ ಮಾತ್ರ ಮುಖ್ಯ. ದೇಶ ಮುಖ್ಯ ಅಲ್ವಾ? ಈ ಕ್ಯಾಂಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನಿಂಗೆ? ಗೊತ್ತಾ? 3000 ಜನ. ಚಳಿ, ಮಳೆ, ಗಾಳಿ ಎಲ್ಲನೂ ತಡ್ಕೊಂಡು ಪ್ರಾಣ ಪಣಕ್ಕಿಟ್ಟು ಗಡಿ ಕಾಯ್ತಾ ಇದ್ದಾರೆ. ಪ್ರತಿಯೊಬ್ಬರ ಕುಟುಂಬನೂ 1000 ಮೈಲಿ ದೂರ ಇದೆ. ಅವರೆಲ್ಲ ನಿಂತರ ಯೋಚನೆ ಮಾಡಿದ್ರೆ ಈ ದೇಶನೇ ಇರೋದಿಲ್ಲ. ಈ ಊರಲ್ಲಿ ಏನ್ ನಡೆಯುತ್ತೆ ಗೊತ್ತಾ? ಯುದ್ಧ. ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಾ? ಇನ್ನಸೆಂಟ್ ಸೋಲ್ಜರ್ಸ್, ಅಮಾಯಕರು, ಹೆಂಗಸರು, ಮಕ್ಕಳು. ಇವ್ರು ಎಲ್ರಿಗಿಂತ ನಿನ್ ಗಂಡನೇ ಮುಖ್ಯನಾ? ಕರ್ಕೊಂಡ್ ಹೋಗಿರೋದು ನನ್ ಗಂಡನಲ್ದೆ ಯಾರಾದ್ರೂ ಮಂತ್ರಿ ಮಗನ್ನೋ ಮಗಳನ್ನೋ ಕರ್ಕೊಂಡ್ ಹೋಗಿದ್ದಿದ್ರೆ ನೀವ್ ಇದನ್ನೇ ಹೇಳ್ತಾ ಇದ್ರಾ? ಮಂತ್ರಿ ಮಕ್ಕಳಾದ್ರೆ ಮಾತ್ರ ಅವ್ರ ಪ್ರಾಣಕ್ ಬೆಲೆನಾ? ನನ್ ಗಂಡನ್ ಜೀವ ಅವ್ರಿಗಿಂತ ಏನ್ ಕಮ್ಮಿ? ಗೌರ್ಮೆಂಟು ನನ್ ಗಂಡನ್ ಕಾಪಾಡೋ ಕೆಲ್ಸ ನಿಮಗ್ ಕೊಟ್ಟಿದೆ. ನನ್ ಗಂಡಂಗೇನೇ ಆದ್ರೂ ನಿಮ್ದೇ ಜವಾಬ್ದಾರಿ. ಅವ್ರನ್ ವಾಪಸ್ ಕರ್ಕೊಂಬರೋವರೆಗೂ ನಾನು ಈ ಊರನ್ ಬಿಟ್ಟು ಹೋಗಲ್ಲ, ನಿಮ್ಮನ್ ಕೂಡ ಬಿಡಲ್ಲ.
ಏ ಹಳ್ಳಿ ಗುಗ್ಗು, ಬಂದ್ರಾ? ನಿನಗೋಸ್ಕರ ಏನೋ ತಂದಿದ್ದೀನಿ. ಏನದು 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 ಏನದು? ಕಣ್ ಮುಚ್ಕೊಂಡ್ರನೆ ಹೇಳೋದು. ಕಣ್ ಮುಚ್ಚು. ಹ್ಮ್ ನನ್ ಬಟ್ಟೆನ್ ಕೊಡ್ರಿ ಬೇಗ. ಕೊಟ್ಟೆ. ಅಯ್ಯೋ ತುಂಬಾ ಚಳಿ ಆಗ್ತಾ ಇದೆ, ಬೇಗ ಕೊಡಿ. ಪೆಟಿಕೋಟು. ಅದೆಲ್ಲ ಏನೂ ಇಲ್ಲ, ಸುಮ್ನೆ ಬಾ. ಅಯ್ಯೋ ರೀ, ನಿಮ್ಮನ್ ಬೇಡ್ಕೋತೀನಿ. ಬಾ. ಅಯ್ಯೋ ಹಳ್ಳಿ ಗುಗ್ಗು, ನಾಚಿಕೆ ಆಗ್ತಿದೆ. ಈ ಸ್ವೆಟರ್ ಯಾರ್ದು? ನಿಮ್ದು. ನಂದೇ ಅಲ್ವಾ? ಕೊಡು ಮತ್ತೆ. ಅಯ್ಯೋ ರೀ, ಕೊಡು. ಐ, ಅಯ್ಯೋ ರೀ, ಬೇಡ ಕೊಡು. ಬೇಡ ರೀ. ಕೊಡಿಲೆ. ಏಯ್, ನಿಂತ್ಕೋ. ಏಯ್, ನಿಂತ್ಕೋ. ಬೇಡ ಅಂದೆ ತಾನೆ. ಏ, ಏನ್ರಿ ಇದು? ಕೊಡು. ಅಯ್ಯೋ ಅಯ್ಯೋ ಕೊಡು ಅದನ್ನ. ಏ ಹಳ್ಳಿ ಗುಗ್ಗು, ನಿಂಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ಸ್ವಲ್ಪ ಸ್ವಲ್ಪ ಏನು ಅಂತ ಹೇಳಿ. ಐ ಲವ್ ಯು. ವಸೀಂ ಖಾನ್ನ ಬಿಡುಗಡೆ ಮಾಡೋದಕ್ಕೂ ಮುಂಚೆ ನಿಮ್ಮ ಸರ್ಕಾರಕ್ಕೆ ನೀನಿನ್ನೂ ಜೀವಂತವಾಗಿದ್ದೀಯಾ ಅಂತ ಅವ್ರಿಗೆ ಸಾಕ್ಷಿ ಬೇಕು. ಅದಕ್ಕೆ ಬಂದಿದ್ದೀವಿ. ನಿನ್ನ ಧ್ವನಿ ಕೇಳಬೇಕಂತೆ. ವಸೀಂ ಖಾನ್ನ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾನು ಜೀವಂತವಾಗಿ ಬರೋದಿಲ್ಲ ಅಂತ ಹೇಳು. ಹೇಳು. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಜಾವೇದ್,
ನಾನು ಆ ವಸೀಂ ಖಾನ್ನ ನೋಡಬೇಕು. ಯಾರು? ಆ ಜೈಲಲ್ಲಿರೋನ? ಆ ಕೊಲೆಗಾರನ್ ನೋಡ್ಬೇಕಾ? ನಮ್ಮವ್ರ ಕಾಲಿಗೆ ಬೀಳೋದಕ್ಕಿಂತ ಶತ್ರು ಕಾಲಿಗೆ ಬೀಳೋದೇ ಒಳ್ಳೇದು. ಅಯ್ಯಯ್ಯೋ, ನನ್ನನ್ನು ಬಿಟ್ಬಿಡಮ್ಮ. ನಾನು ಇವತ್ತೇ ರೈಲ್ ಹತ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ನನಗೆ ಈ ವಾಸಿಂ ಖಾನು ಬೇಡ, ಕಾಶ್ಮೀರು ಬೇಡ. ಊರಲ್ಲಿ ನನ್ನ ನಂಬಿ 35 ಜನ ಇದ್ದಾರೆ. ನೀವು ಬಂದರೂ ಬರ್ದೇ ಹೋದ್ರೂ ನಾನು ಹೋಗಿ ನೋಡ್ತೀನಿ. ಏನಮ್ಮ ನೀನು ಇಷ್ಟೊಂದು ಅಡ್ಡ ಮಾಡ್ತಾ ಇದೀಯಾ? ಆ ವಾಸಿಂ ಖಾನ್ ಯಾರು ಅಂತ ಗೊತ್ತಾ? ಅವನನ್ನ ಹೋಗಿ ನೋಡ್ತೀನಿ ಅಂತೆಲ್ಲ ಬೇಡಮ್ಮ. ನೀವು ಕರ್ಕೊಂಡು ಹೋಗ್ತೀರಾ ಇಲ್ವಾ? ಆಗಲ್ಲ. ಈ ಅಚ್ಚುಗೆ ಜೀವದ ಮೇಲೆ ಆಸೆ ಜಾಸ್ತಿ. ನೀನು ನನ್ನನ್ನು ಬಿಟ್ಬಿಡು ತಾಯಿ. ಖಂಡಿತವಾಗ್ಲೂ ಹೋಗ್ಲೇಬೇಕಮ್ಮ. ಅಮ್ಮ ಬರ್ತಾ ಇದ್ದಾನೆ. ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ನಮಸ್ತೆ ಭಾಯ್ ಸಾಬ್. ಇಲ್ಲ, ಸಲಾಂ ವಾಲೇಕುಂ. ಸಬ್ ಕುಚ್ ಠೀಕ್ ಹೈ? ಲಾಂಗ್ ಲೈಫ್ ಇನ್ ಜೈಲ್. ನನ್ನ ಗಂಡನ್ ಬಿಟ್ಬಿಡೋದಕ್ಕೆ ಹೇಳಿ. साहब उनका ಹೇಳಿ ಅಚ್ಚು. साहब उनका पति आपका आदमियों का पास है. वो इनोसेंट है. उनको छोड़. ದಫಾ ಹೋ ಜಾವೋ. ಮದ್ವೆ ಆಗಿ 1 ತಿಂಗಳಾಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ಅರ್ಶನದ ದಾರ. ಅವ್ರು ತುಂಬಾ ಒಳ್ಳೆಯವರು. ಅಂಥವ್ರನ್ನ ಕರ್ಕೊಂಡು ಹೋಗಿ ಸಾಯಿಸ್ತೀನಿ ಅಂದ್ರೆ ಏನರ್ಥ? तू हिंदुस्तानी है, हमें तेरी परवाह नहीं. दफा हो जा. ಮಾ ಹೋಗ್ಬಿಡು ಅಂತ ಬಾಮ್ಮ. ನಾನು ಹೋಗೋದಿಲ್ಲ ಅಂತ ಹೇಳಿ. ನನಗ್ ನನ್ ಗಂಡ ಬೇಕು ಅಂತ ಹೇಳಿ. ಇವ್ರಿಗೆ ಸರ್ಕಾರದ ಮೇಲೆ ಕೋಪ ಇದ್ರೆ ಅದಕ್ಕೆ ನನ್ ಗಂಡ ಬೇಕಾ ಅಂತ ಕೇಳಿ. ಅವ್ರು ಏನಂತ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೇಳಿ. ये जिहाद है, कश्मीर के आजाद के लिए जंग. ಇವ್ರು ಸಾಯಿಸಿದ್ದಾರೆ. ಚಿಕ್ಕ ಮಕ್ಕಳು ಅನ್ನೋದನ್ನ ನೋಡ್ದೇನೆ ಎಲ್ಲಾರನ್ನೂ ಸಾಯಿಸಿದ್ದಾರೆ. ಆದ್ರೂ ಇವ್ರನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ನನ್ ಗಂಡ ಏನ್ ಪಾಪ ಮಾಡಿದ್ರು? ಯಾಕೆ ಅವ್ರನ್ನ ಇವ್ರ ಕಡೆಯವರೆಲ್ಲ ಹಿಡ್ಕೊಂಡಿದ್ದಾರೆ ಅಂತ ಕೇಳಿ. ಹಲೋ, ಟೈಮ್ ಹೋಗ್ಯಾ, ಚಲೋ. ಟೈಮ್ ಆಗಿದೆ ಅಂತಿದ್ರೆ ಯಾವ ಬಾಮ್ಮ. ಪಾಪನೂ ಮಾಡದೇ ಇರೋರ್ನ ಯಾಕೆ ಸಾಯಿಸ್ತಾರೆ ಅಂತ ಚಲೋ ಕೇಳಿ. ಭಾಯ್. ನಿಮಗೆ ಇಂಡಿಯಾ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಕಿತ್ತು ತಾನೇ. ಚಲೋ ಭಾಯ್. ನಿಮಗಿರೋ ಕೋಪಕ್ಕೆ नहीं, ಇರೋರ್ನೆಲ್ಲ नहीं, ಯಾಕೆ ಬಲಿ ತಗೋತೀರಾ? ये हमारी मंजिल है, हमारा मकसद है. उसे पाने के लिए हम कुछ भी करेंगे. ಎಂತ ಮನುಷ್ಯ ನೀನು? ಒಂದ್ ಹೆಸರು ಅಡ್ಡ ಇಟ್ಕೊಂಡು ನಿನ್ನ ಹೆಸರನ್ನ ವ್ಯಾಪಾರ ಮಾಡ್ತಿದ್ಯಾ? ಎಷ್ಟ್ ಜನ ಕೊಂದ್ರೆ ನಿನ್ ದಾಹ ತೀರತ್ತೆ. ಚಲೋ ಚಲೋ. ಏ, ಕೈ ತೆಗಿ. ನನಗ್ ನನ್ ಗಂಡ ಬೇಕು.
ಅನಾವಶ್ಯಕವಾಗಿ ಕೊಲ್ಲು ಹಾಗೆ ಮಾಡಬೇಡ. ಖುದಾ ಕಸಂ. उस्मान, ऊपर चक्कर. Go back. ನೀನು ಎಷ್ಟು ಜನ ಸಾಯಿಸಿದ್ಯಾ? 20? 30? ಇನ್ನೂ ಜಾಸ್ತಿ. ಯಾಕೆ? ಆಜಾದಿ ಮಕ್ಸದ್ ಹೇ ಹಮಾರ. ಲೀಡರ್ಸ್ ಇದ್ದಾರೆ, ಆರ್ಡರ್ ಕೊಡ್ತಾರೆ. ಯಾರು ನಿಮ್ಮ ಲೀಡರ್ಸ್? ಈ ದೇಶದಲ್ಲಿದ್ದಾರಾ ಇಲ್ಲ ಪಕ್ಕ ದೇಶದಲ್ಲ? ಲೀಡರ್ಸ್ ಹೇಳಿದ್ರೆ ಯಾರನ್ನ ಬೇಕಾದ್ರೂ ಸಾಯಿಸ್ತೀಯಾ? ಇವ್ ನಿನ್ ತಮ್ಮ, ಇವನನ್ನು ಸಾಯಿಸ್ತೀಯಾ? ಕೊಲ್ತೀನಿ. ನಿನ್ ತಂಗಿನ? ಕೊಲ್ತೀನಿ. ನಿಮ್ ತಾಯಿನ? ಕೊಲ್ತೀನಿ. ಯಾಕೆ? ಜಹಾದ್. ಹಾಗಂದ್ರೆ ನಿನ್ಗರ್ಥ ಆಗಲ್ಲ. ಯಾಕೆ ಅಂದ್ರೆ ವಿ ನೀಡ್ ದ ಪವರ್. ಯಾರ ವಿರುದ್ಧ? ನಿಮ್ಮ ಇಂಡಿಯಾ. ಮಷಿನ್ ಗನ್ ಹಿಡ್ಕೊಂಡ್ರೆ ನಿಮ್ಮ ಸಮಸ್ಯೆ ತೀರುತ್ತಾ? ಅಮಾಯಕರನ್ನ ಸಾಯಿಸ್ತಾ ಹೋದ್ರೆ ಎಲ್ಲ ಸರಿ ಹೋಗುತ್ತಾ? ಕಾಶ್ಮೀರಲ್ಲೇ ವಾಸವಾಗಿದ್ದ 3 ಲಕ್ಷ ಜನರನ್ನ ಓಡಿಸ್ಬಿಟ್ರಲ್ಲ, ಅವರು ಎಲ್ಲಿ ಹೋಗ್ತಾರೆ, ಹೇಗೆ ಬದುಕ್ತಾರೆ? ಈ ಮಣ್ಣು ಅವ್ರ ಸ್ವಂತ ಅಲ್ವಾ? ಬದುಕೋಕ್ ಮನೆ ಇಲ್ಲ, ತಿನ್ನೋಕ್ ಊಟ ಇಲ್ಲ ಅಂದ್ರೆ ಏನ್ ಮಾಡೋದು? ಹೆತ್ತವ್ರನ್ನ, ಜೊತೆಲಿ ಹುಟ್ಟವ್ರನ್ನ ಮನೆ ಬಿಟ್ಟು ಓಡಿಸಿ ಈ ಮನೆ ನಂದು ಅಂದ್ರೆ ಅದ್ಯಾವ ನ್ಯಾಯ? ಯುವರ್ ಆಲ್ ಮಿಸ್ಗೈಡೆಡ್. ಯಾರೋ ಹೇಳೋದನ್ನ ಕೇಳಿ ಬಂದೂಕ್ ಹಿಡ್ಕೊಂಡಿದ್ದೀರಾ. ಅವ್ರು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನೀವು ದಾರಿ ತಪ್ತಾ ಇದ್ದೀರಾ. ಎಲ್ರಿಗೂ ಮುಖ್ಯವಾದದ್ದು ಒಂದಿದೆ, ಅದು ಪ್ರಾಣ. ಅದನ್ನೇ ಕಳ್ಕೊತಿದ್ದೀರಾ. ನಮಗೆ ಪ್ರಾಣ ಮುಖ್ಯ ಅಲ್ಲ, ಕಾಶ್ಮೀರ ಮುಖ್ಯ. ನಿಮ್ ಪ್ರಾಣದ ಮೇಲೆ ಪ್ರೀತಿ ಇಲ್ಲ, ಇನ್ನೊಬ್ರು ಪ್ರಾಣ ಅಂದ್ರೆ ಲೆಕ್ಕಕ್ಕಿಲ್ಲ. ನಿಮ್ ಸಮಸ್ಯೆ ಕೂತ್ ಮಾತಾಡಿದ್ರೆ ಬಗೆಹರಿಯುತ್ತೆ. ಮಾತಾಡಿದ್ರೆ ಬಗೆಹರಿಯಲ್ಲ, ಹೋರಾಟನೇ ಆಗ್ಬೇಕು.
ಷಣ್ಮುಖ ಅಕ್ಕ, ನೀನಾದರೂ ಸಂತೋಷವಾಗಿದ್ಯಾ ಅಂತ ಹೇಳು. ನಿನಗಾದರೂ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಕ್ಕ. ನಾನೇನೋ ದೊಡ್ಡ ಪಾಪ ಮಾಡಿದ್ದೀನಿ. ಇಲ್ಲ ಅಂದರೆ ನನಗಿಂತ ಕಷ್ಟ ಬರ್ತಿರ್ಲಿಲ್ಲ. ನನಗೆ ತಡೆಯೋಕ್ಕಾಗ್ತಿಲ್ಲ ಅಕ್ಕ. ಒಂದೊಂದು ದಿನಾನು ಇಲ್ಲಿ ಬಂದು ಹೋಗ್ತಾ ಇದ್ದೀನಿ. ಅವ್ರ ಬಗ್ಗೆ ಏನಾದರೂ ಗೊತ್ತಾಗತ್ತಾ ಅಂತ. ಅವ್ರು ಹೇಗಾದರೂ ಹುಡುಕಿ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಜೀವ ಕೈಯಲ್ಲಿಟ್ಕೊಂಡು ಬದುಕ್ತಾ ಇದ್ದೀನಿ. ಅವ್ರು ಎಲ್ಲಿದ್ದಾರೆ, ಯಾವ ಪರಿಸ್ಥಿತಿನಲ್ಲಿದ್ದಾರೆ ಗೊತ್ತಾಗ್ತಿಲ್ಲ. ಒಂದೊಂದು ಜಾಗದಲ್ಲೂ ಹೋಗಿ ಹುಡುಕ್ತಾ ಇದ್ದೀನಿ. ಅವ್ರ ಫೋಟೋ ತೋರಿಸಿ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ಏನೂ ಗೊತ್ತಾಗಿಲ್ಲ. ಆದರೆ ಅವ್ರಿಲ್ದೆ ನಾನು ಈ ಊರನ್ನು ಬಿಟ್ಟು ಬರೋದಿಲ್ಲ. ಅಕ್ಕ, ನನಗೆ ಧೈರ್ಯ ಕೊಡಕ್ಕ. ಅವ್ರನ್ನ ಹೇಗೋ ಹುಡುಗಿ ಕರ್ಕೊಂಬರೋ ಅಷ್ಟು ಧೈರ್ಯ ಕೊಡಕ್ಕ. ರೋಜಾ ರೋಜಾ ಅಕ್ಕ ಹೇಗಿದ್ದಾಳೆ? ರೋಜಾ ಅಕ್ಕನ ಗಂಡ ವಾಪಸ್ ಬಂದ್ರ ಅಕ್ಕ? ನಮ್ಮೂರ್ ಅಳಿಯನ್ನ ಯಾರಮ್ಮ ಅಪಹರಣ ಮಾಡಿದ್ದು? ನಾವೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ಅಳಿಯಂದ್ರನ್ನ ಕರ್ಕೊಂಡು ಬರೋಣ. ಏನಮ್ಮ, ರೋಜನ್ ಗಂಡನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಂಥವನಯ್ಯ ನೀನು? ನಮ್ಮೂರಳ್ಳಿಂದ ಯಾರೋ ಕರ್ಕೊಂಡು ಹೋಗಿದ್ದಾನೆ. ನೀನ್ ಬರೀ ಊರ್ ಸುತ್ಕೊಂಡಿದ್ಯಲ್ಲ. ಹೋಗಯ್ಯ, ಹೋಗೇನಾದ್ರೂ ಮಾಡಯ್ಯ. ಉಗ್ರವಾದಿಗಳ ಹಿಡಿತದಲ್ಲಿರುವಂತಹ ರಿಷಿಕುಮಾರ್ ಬದಲಿಗೆ ಕಾಶ್ಮೀರ್ ಉಗ್ರ ನಾಯಕ ವಸೀಂ ಖಾನ್ ಅವರನ್ನ ಬಿಡುಗಡೆಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಹೊರಡಿಸಿದೆ. ಪ್ರಮುಖ ವ್ಯಕ್ತಿಗಳನ್ನ ಅಪಹರಿಸಿ ಅವರನ್ನ ಮುಂದಿಟ್ಕೊಂಡು ಉಗ್ರ ನಾಯಕರನ್ನ ಬಿಡುಗಡೆ ಮಾಡಿ ಅಂತ ಕೇಳೋದು ಸಮಂಜಸವಾದಂತಹ ರೀತಿ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. भैया, इस कुत्ते को मार डालेंगे. इसकी सरकार ने वसीम खान को छोड़ने से इनकार कर दिया. ಯಾರು? ನಾನಮ್ಮ ಅಚ್ಚು. ಏನು? ಮಾ, ನಿನ್ನ ಕರ್ನಲ್ ಕರ್ಕೊಂಬಾ ಅಂತಂದ್ರು. ಎಲ್ಲಿಗೆ? ಅಲ್ಲಿ ಬಂದು ಸ್ವಲ್ಪ ಐಡೆಂಟಿಫೈ. ಯಾರಿಗೆ? ಏನಾಯ್ತು? ಯಾರಿಗೂ ಏನೂ ಆಗಿಲ್ಲ. ನೀನ್ ಬಾ, ನಾನು ಹೇಳ್ತೀನಿ. ನೇರವಾಗಿ ಹೇಳಿ ಅಚ್ಚು. ನೀನ್ ಬಾಮ್ಮ, ನಾನು ಹೇಳ್ತೀನಿ. जाओ, वहां से गार्ड करो, वहां से हिलना नहीं, समझे?
भी ओके तुम भी जाओ उसके साथ तुम भी जाओ पेट्रोलिंग शुरू करो ओके ओवर ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ? ಯಾರೋ ಬಾಡಿ ತುಂಬ ಶೂಟ್ ಆಗಿರೋರು ಸಿಕ್ಕಿದ್ದಾರೆ, ಮುಖ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ನಿನ್ನನ್ನು ಕರ್ಕೊಂಬಂದಿರೋದು. ನೀನೇ ಸರಿಯಾಗಿ ನೋಡಿ ಹೇಳ್ಬೇಕಂತಮ್ಮ. ಇವರಲ್ಲ, ಇಲ್ಲ ಅದವರಲ್ಲ. ಪ್ಲೀಸ್ ಬನ್ನಿ ನಾನು ಬರಲ್ಲ. ಬನ್ನಿ ಅಚ್ಚು, ನಾನು ಹೋಗಲ್ಲ. ಅದವರಲ್ಲ. ಬನ್ನಿ ಆಯ್ತು. ಅಚ್ಚು, ನನ್ ಗೊತ್ತು ಅದವರಲ್ಲ. ನನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ. ಇಲ್ಲ, ನನಗೆ ಗೊತ್ತು. ಬನ್ನಿ ಬನ್ನಿ ನಾನು ಬರಲ್ಲ. ಇಲ್ಲ, ಅವರಲ್ಲ. ಅದವರಲ್ಲ. ಅಲ್ಲ, ಅದವರಲ್ಲ. ನಾನು ಹೇಳ್ದೆ ಅಲ್ವಾ, ಅವ್ರಿಗೇನೂ ಆಗಿಲ್ಲ. ಆಯ್ತವರಲ್ಲ, ಅದವರಲ್ಲ. ಅವ್ರಿಗೇನೂ ಆಗಿಲ್ಲ, ಅವ್ರಿಗೇನೂ ಆಗಿಲ್ಲ. आजाद कश्मीर आजाद कश्मीर आजाद कश्मीर ಗಡಿ ದಾಟಿ ಹೋಗ್ತಾ ಇದ್ದಾರೆ ಟ್ರೈನಿಂಗ್ಗೆ. ಭಾಯ್ ಸಾಬ್ ಶಿ ಈಸ್ ವೈಫ್ ಆಫ್ ರಿಷಿ ಕುಮಾರ್, ಕಿಡ್ನ್ಯಾಪ್ ಆಗಿರೋ ಇಂಜಿನಿಯರ್ ವೈಫ್. ಮಂತ್ರಿಜಿಯವ್ರ ಹತ್ರ ಒಂದು ನಿಮಿಷ ನೋಡಿ ಮಾತಾಡಬೇಕಿತ್ತು. ಒಂದೇ ಒಂದು ಮಂತ್ರಿಗಳಿಗೆ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ, ಇವಾಗ ಅವ್ರನ್ನ ನೋಡೋದಕ್ಕಾಗೋದಿಲ್ಲ. ಪಿಟಿಷನ್ ಇದ್ರೆ ನನ್ನ ಹತ್ರನೇ ಕೊಡಿ, ನಾನೇ ಕೊಡ್ತೀನಿ ಅವ್ರ ಹತ್ರ. ಸರ್, ಮಂತ್ರಿ ಅವ್ರ ಜೊತೆಲಿ 2 ನಿಮಿಷ ಮಾತಾಡ್ಬೇಕು ಸರ್. ಸ್ವಲ್ಪ ಅವ್ರ ಹತ್ರ ಕರ್ಕೊಂಡು ಹೋಗಿ. ನಿಮ್ಮನ್ನು ಬೇಡ್ಕೋತೀನಿ. Excuse me, sir. She is Rishi Kumar's wife, captive's wife. She wants to talk to you for a minute. बेटी, हम तुम्हारा दुख समझ सकते हैं. We are doing our best. ಭೇಟಿ ಅಂತ ಇದ್ದೀರಾ? ಭೇಟಿ ಅಂದ್ರೆ ಮಗಳು ಅಂತ ತಾನೇ ಅರ್ಥ.
ನಾನು ನಿಮ್ಮ ಮಗಳ ಥರ ಕೇಳ್ಕೊತಾ ಇದ್ದೀನಿ, ನನ್ನ ಗಂಡನ್ ಕಾಪಾಡಿ. हस्बैंड को बचाने के लिए बोल रहा है. ಕರ್ನಾಟಕದಲ್ಲಿ ಒಂದು ಹಳ್ಳಿನಲ್ಲಿ ಬೆಳೆದವಳು ನಾನು. ನನಗೆ ಈ ಭಾಷೆ ಬರಲ್ಲ, ನನಗೆ ಈ ಪರಿಸ್ಥಿತಿ ಗೊತ್ತಿಲ್ಲ, ಈ ರಾಜಕೀಯ ಗೊತ್ತಿಲ್ಲ. उसको यहाँ का भाषा नहीं आता है. ಯಾರನ್ನು ಸಾಯಿಸಾಕಿದ್ದಾರೆ, ಅದ್ ನಿನ್ ಗಂಡನ ನೋಡ್ಬಾ ಅಂತ ಕರೀತಾರೆ. ನನಗ್ ತಡಿಯಕ್ಕಾಗ್ಲಿಲ್ಲ. ಮಾತುಕತೆ ನಡೀತಿದೆ, ಇನ್ನು ಸ್ವಲ್ಪ ದಿನ ಅಂತಿದ್ದಾರೆ. ಹೀಗೆ ಕಾಲ ಕಳೀತಿದ್ರೆ ಹೇಗೆ? ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಇವತ್ ಬರ್ತಾರೆ, ನಾಳೆ ಬರ್ತಾರೆ ಅಂತ ನನ್ನಿಂದ ಕಾಯಕ್ಕಾಗ್ತಿಲ್ಲ. ಅವ್ರು ಕಾಣಿಸ್ದೆ ಹೋಗಿ ತುಂಬಾ ದಿನ ಆಯ್ತು. ನಾವೆಲ್ಲ ದೊಡ್ಡ ಮನುಷ್ಯರಲ್ಲ, ಆದ್ರೆ ನಾವು ಕೂಡ ಭಾರತದ ಪ್ರಜೆ ತಾನೆ. ಗವರ್ಮೆಂಟ್ ನಮ್ಮನ್ನು ಕಾಪಾಡ್ಬೇಕಲ್ವಾ? देखो बेटी, what is there in my hands? ಎಲ್ಲ ನಿಮ್ ಕೈಯಲ್ಲಿ ತಾನೇ ಇರೋದು. ನೀವೇ ನನ್ ಗಂಟನ್ ಕಾಪಾಡ್ಬೇಕು. ನಾನ್ ನಿಮ್ಮನ್ ದೇವ್ರ ತರ ನಂಬಿದ್ದೀನಿ. ನೀವ್ ದೊಡ್ಡವರು, ಆಗಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನನ್ ಗಂಟನ್ ಕಾಪಾಡಿ. बेटी, हम पूरी कोशिश करेंगे. आई एम गोइंग टू दिल्ली टुडे. आई विल स्पीक टू द होम मिनिस्टर. आई विल ट्राई माई बेस्ट. ನಿನ್ನೆ ರಾತ್ರಿ ಭಾರತದ ಗಡಿಯಲ್ಲಿ ಆಯುಧ ಹಿಡಿದ 13 ಕಾಶ್ಮೀರಿ ಹುಡುಗರು ಗಡಿಯನ್ನು ದಾಟಲು ಪ್ರಯತ್ನಿಸುವಾಗ ಪಾಕಿಸ್ತಾನಿ ಸೈನಿಕರು ಸುಟ್ಟು ಕೊಂದಿದ್ದಾರೆ. ಈ ದುರ್ಘಟನೆಯಿಂದ ಕಾಶ್ಮೀರಿ ಜನತೆಯಲ್ಲಿ ತೀವ್ರವಾದ ಭಯ ಹಾಗೂ ನೋವು ಉಂಟಾಗಿದೆ. ಇದರಿಂದಾಗಿ ಕಾಶ್ಮೀರದಲ್ಲಿ ಅಲ್ಲಲ್ಲಿ ಗುಂಪು ಗಲಭೆಗಳು, ಎಲ್ಲೆಡೆ ಸರ್ಕಾರದ ವಿರುದ್ಧ ಹೋರಾಟಗಳು ನಡೆಯುತ್ತಾ ಇವೆ. ಐ ಆಮ್ ಸಾರಿ. ನಿನ್ ತಮ್ಮ ಒಳ್ಳೆಯವನೇ, ಒಳ್ಳೆ ಮನ್ಸು. ಅವನಿಗೆ ಹೀಗಾಗಬಾರ್ದಾಗಿತ್ತು. ದ್ರೋಹ. ನೀವು ಇಂಡಿಯಾ ವಿರುದ್ಧ ಹೋರಾಟನ ಶುರು ಮಾಡಿ, ಮಿಕ್ಕಿದ್ದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಈಗ ಅವರೇ ನಮ್ಮ ಹುಡುಗರನ್ನೆಲ್ಲ ಗುಂಡಿಕ್ಕಿ ಕೊಂದ್ಬಿಟ್ರು. ನನ್ನ ತಮ್ಮ ಮಾತ್ರ ಅಲ್ಲ, 13 ಜನ, ಎಲ್ಲರೂ 15-16 ವರ್ಷದ ಹುಡುಗರು. ನಂಬಿಕೆ ದ್ರೋಹ. ನಾನು ಇಷ್ಟು ದಿನ ಹೋರಾಡಿದ್ದೆಲ್ಲ ವ್ಯರ್ಥ ಆಯ್ತು. ಈ ರಕ್ತ, ಈ ನೋವು, ಈ ಭಯೋತ್ಪಾದನೆ, ಇದೆಲ್ಲ ತಪ್ಪು ಅಂತ ಗೊತ್ತಿದ್ರು ಯಾಕೆ ಮಾಡ್ತಾ ಇದ್ದೀರಾ? ಅರ್ಧ ಯುದ್ಧದಲ್ಲಿದ್ದೀವಿ. ಹಿಂದೆ ಬರೋಕ್ಕಾಗಲ್ಲ. ನಾವು ಮಾಡೋದು ಸರಿನೋ ತಪ್ಪೋ ಮುಂದುವರಿಲೇಬೇಕು. ಎದುರಾಳಿ ಒಳ್ಳೆಯವನ ಕೆಟ್ಟವನ, ಅವನನ್ನು ಕೊಲ್ಲೇಬೇಕು. ನೋಡು, ನೀನು 4 ಸಲ ನಮಾಜ್ ಮಾಡ್ತೀಯ. ಎದೆ ಮೇಲೆ ಕೈ ಇಟ್ಕೊಂಡು ಹೇಳು, ನೀನು ಮಾಡ್ತಾ ಇರೋ ಉಗ್ರವಾದ, ಈ ಕೊಲೆ, ಈ ನಾಶ ನಿಮ್ಮ ದೇವರು ಒಪ್ಕೋತಾನ? ಮನುಷ್ಯನ ಮನುಷ್ಯ ಕೊಲ್ಲೋದನ್ನ ನಿನ್ನ ಮತ ಒಪ್ಪುತ್ತಾ? ನಿಮ್ಮ ಕಡೆಯವರು 13 ಜನ ಸತ್ತೋದ್ರಲ್ಲ, ನಮಗೆ ಯಾರಿಗಾದ್ರೂ ಸಂತೋಷ ಆಯ್ತಾ? ಈಗಲಾದ್ರೂ ಬಂದೂಕನ್ನ ಬಿಟ್ಬಿಡಿ. ಒಬ್ಬ ಉಗ್ರಗಾಮಿ ಅಲ್ಲ, ಒಬ್ಬ ಮನುಷ್ಯನಾಗಿ ಬಾಳಿ.
ಆಗಿಲ್ಲ ತಾನೆ? ಅವ್ರನ್ನೇನು ಮಾಡಿಲ್ಲ ತಾನೆ? ವಾಸಿಂ ಖಾನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಡೆಲ್ಲಿಲಿ ಡಿಸೈಡ್ ಮಾಡಿದ್ದಾರೆ, ನಿನ್ನ ಗಂಡ ನಿನ್ನ ಹತ್ರ ವಾಪಸ್ ಬರ್ತಿದ್ದಾನೆ. ನಿಜವಾಗ್ಲೂನಾ? ನಿಜಾನೇ. ನೀನು ಮಂತ್ರಿ ಕೈ ಹಿಡಿದು ಕಾಲು ಹಿಡಿದು ಹತ್ತಿದ್ದಕ್ಕೆ ಫಲ ಸಿಕ್ಕಿದೆ. 35 ದಿನ ಕಷ್ಟಪಟ್ಟು ಹಿಡಿದ ವಾಸಿಂ ಖಾನ್ನ ಈಗ ನಾವು ಬಿಟ್ಟು ಕಳಿಸ್ಬೇಕಾಗಿದೆ. ತೃಪ್ತಿನಾ? ಎಸ್. ಯಾಕೆ ಗೊತ್ತಾ? ತುಂಬ ಸಂತೋಷವಾಗಿದ್ದೀನಿ. ನಿನಗೆ ನಿನ್ನ ಗಂಡ ಸಿಗ್ತಾ ಇದ್ದಾನೆ. ನಿನಗೆ ಸಂತೋಷನೇ. ಒಬ್ಬ ಸೈಂಟಿಸ್ಟ್ನ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ. ರಾಜಕಾರಣಿಗಳಿಗೆ ಒಳ್ಳೆ ಹೆಸರೇ ಬರುತ್ತೆ. ಅವ್ರಿಗೆ ಸಂತೋಷನೇ. ಖುಷ್, ದಿಲ್ ಖುಷ್. ಕಷ್ಟಪಟ್ಟು ಹುಡುಕಿ ಹಿಡಿದಿದ್ವಿ, ಇವಾಗ ಟಾಟಾ ಮಾಡಿ ಹೋಗ್ತಾ ಇದ್ದಾನೆ. ಹ್ಯಾಪಿ. 15 ಜನರು ಯೂನಿಫಾರ್ಮ್ ಹಾಕ್ದವರು ವಸೀಂ ಖಾನ್ನ ಹಿಡಿಬೇಕಾದ್ರೆ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಅವ್ರ ಸಾವೆಲ್ಲ ವೇಸ್ಟು. ಸಂತೋಷ, ತುಂಬಾ ಸಂತೋಷ. ಆ ವಾಸಿಂ ಖಾನ್ ಹೊರಗೆ ಬರ್ತಾನೆ, ಇನ್ನ ಬೇಕಾದ ಜನನ್ ಸಾಯಿಸ್ತಾನೆ. ತುಂಬಾ ಸಂತೋಷ. ಗಾಡ್ ಬ್ಲೆಸ್ ಯು. ಗುಡ್ ನೈಟ್. ಅಚ್ಚು, ಅವ್ರು ಬರ್ತಾ ಇದ್ದಾರಂತೆ. ಅವ್ರು ಬರ್ತಾ ಇದ್ದಾರೆ. ನಾನು ಅವತ್ತೇ ಹೇಳ್ದಲ್ವಾ, ನನ್ನ ಭವಿಷ್ಯ ಹೇಳಿರ್ತಾರ ಖಂಡಿತ ವಾಪಸ್ ಬರ್ತಾರೆ ಅಂತ. ಅಲ್ಲಾಹು ಅಕ್ಬರ್. ವಸೀಂ ಖಾನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಿನ್ನ ಸರ್ಕಾರ ನನ್ನ ಜೀವದ ಮೇಲೆ ಸ್ವಲ್ಪ ಮರ್ಯಾದೆ ಇಟ್ಟಿದೆ. ವಸೀಂ ಖಾನ್ನ ಬಿಡುಗಡೆ ಮಾಡ್ತಾ ಇದೆ. उन्होंने नहीं लाया, उसको वापस लेके जाओ. अंदर डालो उसको छोड़ना मत.
ಯಾಕೆ ಹೀಗೆ ಮಾಡಿದ್ರು ಅವರು? ಅವರೆಲ್ಲಿ? ಯಾಕೆ ಅವ್ರನ್ನ ಕರ್ಕೊಂಡು ಬಂದಿಲ್ಲ ಅವರು? ಹೇಗಾದ್ರೂ ನಿನ್ ಗಂಡನ ವಾಪಸ್ ಕರ್ಕೊಂಡು ಬರೋಣ ಅಂತ ಅನ್ಕೊಂಡೆ. ಐ ಆಮ್ ಸಾರಿ. ಹಾಗೆಲ್ಲ ಹೇಳ್ಬೇಡಿ. ಅವ್ರಿಗೇನೂ ಆಗಿಲ್ಲ. ಅವ್ರಿಗೇನಾದ್ರೂ ಆಗಿರೋದು ನೀವು ನೋಡಿದ್ದೀರಾ? ನೀವು ಬರೀ ಅವ್ರ ರಕ್ತ ನೋಡಿದ್ದೀರಾ ಅಲ್ವಾ? ಅವ್ರಿಗೇನೂ ಆಗಿಲ್ಲ. ನನಗೆ ಗೊತ್ತು. ನನ್ನ ಮನ್ಸು ನನಗೆ ಹೇಳ್ತಾ ಇದೆ ಅವ್ರು ಎಲ್ಲೋ ಬದುಕಿದ್ದಾರೆ ಅಂತ. ನಾನ್ ಭಯ ಪಡಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನಾನು ಖಂಡಿತ ಹುಡುಕ್ತೀನಿ. ವೇಟ್, ಎಲ್ಲಿ ಅಂತ ಹೋಗಿ ಹುಡುಕ್ತೀಯಾ? ಪ್ರತಿ ತೀವ್ರವಾದಿ ಮನೆಗೂ ಹೋಗ್ತೀನಿ. ಅಲ್ಲಿ ಕೂಡ ನನ್ನ ತರ ಹೆಂಗಸರಿರ್ತಾರೆ ಅಲ್ವಾ? ನಾನು ಬೇಡ್ಕೋತೀನಿ, ಇಲ್ಲ ಧೈರ್ಯವಾಗಿ ಕೇಳ್ತೀನಿ. ನನಗೇನು ಭಯನೇ ಇಲ್ಲ. ನಾನು ಭಯ ಪಡಲ್ಲ. ಇರು, ನಾನು ನಿನ್ ಜೊತೆಲಿ ಬರ್ತೀನಿ. ನಿನ್ ಗಂಡ ಸಿಗೋವರೆಗೂ ನಾನು ನಿನ್ ಜೊತೆಲೇ ಇರ್ತೀನಿ. छोड़ना मत, भागे ना पाए। मैं दूसरी तरफ जाता हूँ, जाने मत देना।
Hello, Alpha Bravo Charlie. Alpha Bravo Charlie. Tiger here. 62230. Target tomorrow 5 o'clock. That's it. Over. ನೀನೀಗ ಏನು ಮಾಡ್ತೀಯ? ನಿನ್ನನ್ನು ಕೊಲ್ಲಕ್ಕಾಗಲ್ಲ. ನಿನ್ನ ತಮ್ಮ ಸತ್ತಾಗ ನಿನ್ನ ಕಣ್ಣಲ್ಲಿ ನೀರಿತ್ತು. ನೀನೊಬ್ಬ ಉಗ್ರವಾದಿನೇ ಅಲ್ಲ, ಒಳ್ಳೆ ಮನುಷ್ಯ ನೀನು, ಮನಸ್ಸಾಕ್ಷಿ ಇರೋ ಮನುಷ್ಯ. ನಿನ್ನನ್ನು ಕೊಲ್ಲಕ್ಕಾಗಲ್ಲ. ವೇಟ್! ನಾನು ಹೋಗ್ತಿದ್ದೀನಿ. ನೀನೇನಾದರೂ ಮಾಡ್ಕೋ. ಹೋಗು. ಹೋಗು. ಒಬ್ಬ ಉಗ್ರವಾದಿನ ಬದಲಾಯಿಸಿದೆ.
ಹಳ್ಳಿ ಗುಗ್ಗು